लक्ष्मीनिवासनिलयं विलीनविलयं निधाय रतिवीरम् आत्मानुशासनमहं मोक्षे मोक्षाय भव्यानाम्। ಆಚಾರ್ಯ ಆತ್ಮಾನುಶಾಸನ ಗ್ರಂಥದಲ್ಲಿ ವಿಶೇಷವಾಗಿ ಗೃಹಸ್ಥ ಧರ್ಮದ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸುಮಾರು 40 ಶ್ಲೋಕಗಳಲ್ಲಿ ಧರ್ಮವನ್ನು ಪಡೆಯುವಂತಹ ಮನಸ್ಥಿತಿಯನ್ನು ತಯಾರು ಮಾಡಿ ಧರ್ಮ ಜೀವನದಲ್ಲಿ ಪ್ರಕಟ ಮಾಡಿಕೊಳ್ಳುವಂತಹ ಮನೋಭಾವನೆಯನ್ನು 40 ಪದ್ಯಗಳ ಪೀಠಿಕೆಯ ಮೂಲಕ ತಯಾರು ಮಾಡಿ ಈಗ ಗೃಹಸ್ಥ ಧರ್ಮದ ಉಪದೇಶ ಪ್ರಾರಂಭ ಮಾಡ್ತಾ ಇದ್ದಾರೆ. 41ನೇ ಪದ್ಯದಿಂದ ಗೃಹಸ್ಥ ಧರ್ಮದ ಚರ್ಚೆ ಪ್ರಾರಂಭ ಆಗಿದೆ. ಚರ್ಚೆ ಪ್ರಾರಂಭನೆ ಎಲ್ಲಿಂದಾಯಿತು? ಕಿ ಗೇಹಾಶ್ರಮಃ ನಹಿ ಹಿತಃ, ಕಿ ಗೃಹಸ್ಥ ಧರ್ಮದಲ್ಲಿ ಏನೂ ಹಿತಕಾರಿ ಇಲ್ಲ, ಇಲ್ಲಿಂದ ಚರ್ಚೆ ಪ್ರಾರಂಭ ಆಗಿದೆ. ಇದು ಒಂದು ರೀತಿಯಾಗಿ ಪ್ರತಿಜ್ಞಾ ವಾಕ್ಯ ಇದೆ ಕಿ ಮುಂದಿನ ಯಾವ ಚರ್ಚೆ ಇದೆ ಅದು ಯಾವ ದಿಕ್ಕಲ್ಲಿ ನಡೆಯೋದಿದೆ. ಯಾವ ದಿಕ್ಕಲ್ಲಿ ನಡೆಯೋದಿದೆ? ಕಿ ಸುಖ ಹುಡುಕೋದಾದರೆ ಗೃಹಸ್ಥಾಶ್ರಮದಲ್ಲಿ ಹುಡುಕಬೇಡ, ಸುಖದ ಜಾಗ ಬೇರೆ ಇದೆ. ಗೃಹಸ್ಥಾಶ್ರಮ ಏತಕ್ಕೋಸ್ಕರ ಇದೆ? ಕಿ ಗೃಹಸ್ಥಾಶ್ರಮ ಸುಖ ಪಡೀಲಿಕ್ಕೋಸ್ಕರ ಇಲ್ಲ. ಗೃಹಸ್ಥಾಶ್ರಮದ ಉಪಯೋಗ ಏನಿದೆ? ಗೃಹಸ್ಥರಾಗಿ ಇರೋದು ಯಾಕಿದೆ? ಒಂದು ಸುಖದ ಪ್ರಯತ್ನ ಮಾಡಲಿಕ್ಕೋಸ್ಕರ ಗೃಹಸ್ಥಾಶ್ರಮ ಇದೆ. ಈ ಗೃಹಸ್ಥ ಅವಸ್ಥೆಯನ್ನು ಬಳಕೆ ಮಾಡಿಕೊಂಡು ಸುಖದ ಕಡೆಗೆ ಸಾಗೋದಿದೆ. ಅದೇ ಇದರ ಪ್ರಯೋಜನ ಇದೆ, ಅದೇ ಇದರ ಉದ್ದೇಶ ಇದೆ. ಅಲ್ಲಿಂದ ಈ ಶಿಷ್ಯನಿಗೆ ಪ್ರಶ್ನೆ ಆಗುತ್ತೆ, ಇದೇನು ಹಿಂಗೆ ಹೇಳ್ತಾ ಇದ್ದೀರಿ? ಆಚಾರ್ಯರ ಶಿಷ್ಯ ಏನು ಕೇಳ್ತಾ ಇದ್ದಾನೆ? ಕಿ ಗೃಹಸ್ಥ ಧರ್ಮ ಪಾಲನೆ ಮಾಡಬೇಕು ಅಂತ ಕೇಳಿದ್ದೆ ನಾನು ಇಷ್ಟು ದಿನ, ಮತ್ತು ಗೃಹಸ್ಥ ಧರ್ಮದ ಉಪದೇಶ ಕೊಡ್ತೀನಿ ಅಂತ ಹೇಳಿ ನೀವೇನು ಮಾಡ್ತಾ ಇದ್ದೀರಿ? ಕಿ ಗೃಹಸ್ಥ ಧರ್ಮದಲ್ಲಿ ಏನೂ ಹಿತನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ನನಗೆ ನನ್ನ ಶ್ರಾವಕೀಯ ಜೀವನದಲ್ಲಿ ತುಂಬ ಸುಖ ಕಾಣಿಸ್ತಾ ಇದೆ. ಅನೇಕ ಪ್ರಕಾರದ ಸುಖಗಳು ನನಗೆ ದಿನ ಕಾಣಿಸ್ತಾನೆ ಇದೆ. ನೀವು ಹೇಳ್ತೀರಿ ಗೃಹಸ್ಥಾಶ್ರಮದಲ್ಲಿ ಯಾವುದೇ ಹಿತ ಇಲ್ಲ ಅಂತ. ಶಿಷ್ಯನಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಏನು ಸಮಸ್ಯೆ ಆಗ್ತಿದೆ? ಕಿ ಬೆಳಗ್ಗೆ ಎದ್ದರೆ ಸುಖಗಳು ಕಾಣಿಸ್ತಾ ಇದೆ ನೂರಾರು ನಮಗೆ. ನಮ್ಮ ಯಾವ ಜೀವನ ಇದೆ ಅದರಲ್ಲಿ ಎಷ್ಟು ಪ್ರಕಾರದ ಸುಖಗಳನ್ನು ನಾವು ಕಂಡುಕೊಂಡು ಕೂತಿದ್ದೇವೆ. ಇವೆಲ್ಲ ಸುಖಗಳಿದೆಯಲ್ಲ, ಆಚಾರ್ಯ ಹೇಳ್ತಾರೆ ಏನೂ ಹಿತ ಇಲ್ಲ. ನಾವು ಉತ್ಸವಗಳು ಮಾಡ್ತೀವಿ, ಕಾರ್ಯಕ್ರಮಗಳು ಮಾಡ್ತೀವಿ, ಪ್ರೋಗ್ರಾಮ್ಗಳು ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ. ದೇಹಕ್ಕೋಸ್ಕರ ಅನೇಕ ಪ್ರಕಾರದ ಊಟ ತಿಂಡಿಗಳನ್ನು ಮಾಡ್ತೀವಿ, ಬಟ್ಟೆ ಬರಿಗಳನ್ನು ತರ್ತೀವಿ, ಸಂಸಾರ ಇದೆ, ಕುಟುಂಬ ಇದೆ.
ತಿಳಿದ್ರೆ ಇಷ್ಟೆಲ್ಲ ಹಿತ ಕಾಣಿಸ್ತಾ ಇದೆ, ಮತ್ತು ನೀವು ಹೇಳ್ತಿದ್ದೀರಿ ಏನೂ ಹಿತ ಇಲ್ಲ ಅಂತ. ಅದಕ್ಕೆ 42ನೇ ಪದ್ಯದಲ್ಲಿ ಉತ್ತರ ಕೊಡ್ತಾರೆ. ಅಲ್ಲೇನು ಹೇಳ್ತಾರೆ, ಉದಾಹರಣೆ ಕೊಡ್ತಾರಲ್ಲ, ಕಿ ಒಬ್ಬ ಕೃಷಿಕ ರೈತ ಕೃಷಿ ಮಾಡ್ತಾ ಇದ್ದಾನೆ. ಅಥವಾ ಇನ್ನೊಂದೇನು ಉದಾಹರಣೆ ಕೊಟ್ಟರು, ಕಿ ಒಬ್ಬ ವ್ಯಕ್ತಿ ರಾಜನ ಸೇವೆ ಮಾಡ್ತಾ ಇದ್ದಾನೆ ಏನ. ತು ಕೃಷಕ ತುಂಬ ಪ್ರಯತ್ನ ಪಟ್ಟು ಕೃಷಿ ಮಾಡ್ತಾನೆ, ಆದರೆ ಏನಾಗುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು ಕೃಷಿ ಮಾಡ್ತಾನೆ, ಬಹುತೇಕವಾಗಿ ಅವನ ಜೀವನ ಎಲ್ಲ ಕೃಷಿಗೋಸ್ಕರ ಸಮರ್ಪಣೆ ಮಾಡ್ತಾನೆ. ಏನಂತ ತಿಳಿದು ಕೊನೆಗೆ ಸುಖ ಸಿಗುತ್ತೆ ಅಂತ. ಆದರೆ ಎಲ್ಲ ಉಲ್ಟಾ ಆಗಿಬಿಡುತ್ತೆ. ಅರ್ಥ ಆಗ್ತಿದಿಲ್ಲ? ಇಲ್ಲಿದೆಯಲ್ಲ 42ನೇ ಪದ್ಯ, ಅಂದರೆ ಪ್ರಜ್ಞಾಧನಾನಾಂ, ಯಾರಿಗೆ ಪ್ರಜ್ಞೆ ಇದೆ, ಅಂದರೆ ಸ್ವ ಯಾವುದು ಪರ ಯಾವುದು ಅನ್ನೋ ಕಲ್ಪನೆ ಯಾರಿಗೆ ಜ್ಞಾನ ಇದೆ ಅವರಿಗೆ ಹೇಳ್ತಾ ಇದ್ದಾರೆ, ಯಾವ ಗೃಹಸ್ಥಾಶ್ರಮದಲ್ಲಿ ಮಾಡುವಂತಹ ಕೆಲಸಗಳಿದೆ ಇದರಲ್ಲಿ ವಿಶೇಷವಾಗಿ ಆನೆ ಉದಾಹರಣೆ ಕೊಟ್ರಲ್ಲ, ಆನೆ ಸ್ನಾನ, ಗಜ ಸ್ನಾನ. ಗಜ ಸ್ನಾನ ಮಾಡ್ದಂತಿದೆ, ಸುಖ ಏನೋ ಸಿಗತ್ತೆ ಅಂತೀವಿ, ಆ ಸುಖ ನೋಡ್ತಾ ಇದ್ದಂತೆ ದುಃಖ ಆಗ್ಬಿಡುತ್ತೆ. ತುಂಬ ಪ್ರಯತ್ನ ಪಟ್ಟು ಸುಖವನ್ನು ತಗೊಂಬಂದಿರ್ತಾನೆ, ಗೃಹಸ್ಥಾಶ್ರಮದಲ್ಲಿ ಸುಖ ಇದೆ ಅಂತ, ಮತ್ತದು ಯಾವುದನ್ನ ಸುಖ ಅಂತ ಅಂದುಕೊಂಡಿರ್ತಾನೆ ಅದೇ ದುಃಖ ಆಗ್ಬಿಡುತ್ತೆ. ಯಾವ್ಯಾವ ವಸ್ತುಗಳನ್ನು ಸುಖಕ್ಕೋಸ್ಕರ ತಗೊಂಬಂದಿರ್ತೀವಿ ಅದೇ ದುಃಖ ಆಗ್ಬಿಡುತ್ತೆ. ಯಾವ್ಯಾವ ವ್ಯಕ್ತಿಗಳನ್ನು ಇವ್ರು ಸುಖ ಕೊಡ್ತಾರೆ ಅಂತ ತಗೊಂಬಂದಿದ್ದೆ ಜೀವನದಲ್ಲಿ ಅವರೇ ದುಃಖ ಕೊಡೋಕೆ ಶುರು ಮಾಡ್ತಾರೆ. ಇಲ್ಲಿ ಆಚಾರ್ಯ ಉತ್ತರ ಏನು ಕೊಡ್ತಾ ಇದ್ದಾರೆ, ಸತತವಾಗಿ ನೀನೇನು ಯಾವುದನ್ನ ಗೃಹಸ್ಥಾಶ್ರಮದಲ್ಲಿ ಸುಖ ಅಂತ ಕರೀತಾ ಇದೆಯಾ ಅದನ್ನ ನೀನು ಕಣ್ತೆರೆದು ನೋಡಿಲ್ಲ, ಅದಂತೂ ದುಃಖ ಇದೆ. ಸಿಕ್ಕೇನಾ? ಹಾಗಾದ್ರೆ ಇದು ದುಃಖ ಇದೆ ಅಂದಮೇಲೆ ಇದನ್ನ ಬಿಟ್ಟು ನಾನು ಸುಖದ ದಾರಿಗೆ ಯಾಕೆ ಹೋಗೋದಿಲ್ಲ? ಇದು ಶಿಷ್ಯನ ಮತ್ತೊಂದು ಪ್ರಶ್ನೆ ಬಂತು. ಇದೆಲ್ಲ ದುಃಖ ಇದೆ ಅಂತ ಗೊತ್ತಿದೆ ನನಗೀಗ, ನಾನು ಸ್ವಾಧ್ಯಾಯ ಮಾಡಿ ಕೂಡ ತಿಳ್ಕೊಂಡ್ಬಿಟ್ಟಿದ್ದೀನಿ ಸತತವಾಗಿ ನಾನು ಮಾಡೋದೆಲ್ಲ ಸುಖದ ಹೆಸರಲ್ಲಿ ದುಃಖಕ್ಕೆ ಅಂತ ಗೊತ್ತಿದೆ. ಹಾಗಿದ್ದ ಮೇಲೆ ನಾನು ಸುಖದ ಪ್ರಯತ್ನವನ್ನು ಯಾಕೆ ಮಾಡೋದಿಲ್ಲ, ಪದೇ ಪದೇ ಮತ್ತು ಅದೇ ದುಃಖದ ಪ್ರಯತ್ನವನ್ನು ಯಾಕೆ ಮಾಡ್ತೀನಿ? ಅದಕ್ಕೆ 43ನೇ ಪದ್ಯದಲ್ಲಿ ಉತ್ತರ ಕೊಟ್ಟರು. ಅಲ್ಲೇನು ಹೇಳ್ತಿದ್ದಾರೆ, ಮನುಷ್ಯ ವ್ಯಕ್ತಿ ಎಲ್ಲಿವರೆಗೆ ಆಸೆ ಎಂಬ ತೃಷ್ಣೆ, ಎಲ್ಲಿವರೆಗೆ ಆ ಪಿಶಾಚಿ ಇದೆ ಅಲ್ಲಿವರೆಗೆ ಅವನು ಸುಖದ ದಾರಿಗೆ ಸಾಗೋದಿಲ್ಲ. ಅದು ಹೆಂಗಿದೆ ಉದಾಹರಣೆ ಕೊಟ್ಟರು, ಒಂದು ದೊಡ್ಡ ಬಾಂಬು ಟ್ರೀ ಇದೆ, ಮತ್ತು ಬೇಸಿಗೆಯಲ್ಲಿ ಅದ್ರ ನೆರಳು ಎಷ್ಟು ಬೀಳುತ್ತೆ? ಅದ್ರ ನೆರಳೇನು ತುಂಬ ಜಾಸ್ತಿ ಬೀಳೋದಿಲ್ಲ. ತುಂಬ ಬಿಸಿಲಿದೆ, 40 ಡಿಗ್ರಿ ಸಮಜೋ, ಮತ್ತು ಅದರ ನೆರಳಲ್ಲಿ ಕೂತ್ಕೊಂಡು ಇನ್ನೇನು ಹೇಳ್ತಾ ಇದ್ದಾನೆ, ಅವು ತುಂಬ ಆನಂದ ಇದೆ. ನಿನ್ನ ಗೃಹಸ್ಥ ಅವಸ್ಥೆಯ ಸುಖ ಈ ರೀತಿಯಾಗಿದೆ. ಹೊರಗಡೆ ತಾಪ, ಉಷ್ಣ, ಬೆಂಕಿ, ದುಃಖ ಅಂತೂ 40 ಡಿಗ್ರಿ ಇದೆ. 40 ಡಿಗ್ರಿ ಅಂತೂ ಕಾಮನ್ ಆಗೋಯ್ತು, ಈಗ 50 ಹೋಗ್ತಾ ಇದೆ. 50 ಡಿಗ್ರಿ ತಾಪ, ದುಃಖ ಇದೆ ಹೊರಗಡೆ, ಮತ್ತು ಆಶ್ರಯ ಏನಿದೆ? ಒಂದು ಬಾಂಬು ಟ್ರೀ, ಇದು ಆಶ್ರಯ ಇದೆ. ಆ ಬಿದಿರಿನ ನೆರಳು ಎಷ್ಟಿರೋದಿದೆ, ಅದರಿಂದ ನಿನಗೆ ಯಾವ ಸುಖ ಸಿಗೋದಿಲ್ಲ. ಆದರೆ ಭ್ರಮೆಯಿಂದ ಇದೇ ಸುಖ ಅಂದ್ಕೊಂಡು ಕೂತಿದ್ದಾನೆ. ಇದು ಅವಸ್ಥೆ ಇದೆ. ಶಿಷ್ಯನಿಗೆ ಪುನಃ ಪ್ರಶ್ನೆ ಬರುತ್ತೆ. ಶಿಷ್ಯ ಹೇಳ್ತಾನೆ, ಅದೆಂಗೆ ಸಾಧ್ಯ ಇದೆ? ಈ ಆಸೆ ಒಂದು ಪಿಶಾಚಿ ನನಗೆ ಇಷ್ಟು ದುಃಖ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ?
ನಾನು ಜೀವನದಲ್ಲಿ ಯಾರ್ಯಾರನೋ ಶತ್ರು ಅನ್ಕೊಂಡ್ಬಿಟ್ಟಿದ್ದೆ, ಜೀವನದಲ್ಲಿ ನನ್ನ ದುಃಖಕ್ಕೆ ಏನೇನೋ ಕಾರಣ ಅನ್ಕೊಂಡ್ಬಿಟ್ಟಿದ್ದೆ. ಮತ್ತು ನೀವು ಹೇಳ್ತಾ ಇದ್ದೀರಿ ಒಂದೇ ಒಂದು ಕಾರಣ ಇದೆ, ಆಸೆ ಅನ್ನೋ ಪಿಶಾಚಿಯನ್ನು ಬಿಟ್ಟುಬಿಟ್ರೆ ಸುಖದ ಸನ್ಮಾರ್ಗದಲ್ಲಿ, ಸಮ್ಯಕ್ ಜ್ಞಾನದ ಮಾರ್ಗದಲ್ಲಿ ಸಾಗೋದು ಸಾಧ್ಯ ಇದೆ. ಈಗ ಆಚಾರ್ಯ ಅವನಿಗೆ ಉತ್ತರ ಕೊಡ್ತಾ ಇದ್ದಾರೆ, ಆಸೆ ಎಂಬ ಒಂದೇ ಒಂದು ಪಿಶಾಚಿ ಇಷ್ಟು ನನಗೆ ದುಃಖ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? 43 ಆಯ್ತಲ್ಲ, 44ನೇ ಪದ್ಯ. ಖಾತೆಭ್ಯಾಸ ಜಲಾಶಯ ಜನಿಶಿಲಾ ಪ್ರಾರಬ್ಧ ನಿರ್ವಾಹಿಣ ಭೂಯೋ ಭೇದಿ ರಸಾತಲಾವಧಿತತಃ ಕೃಚ್ಛ್ರಾತ್ಸುತೋಚ್ಛಂ ಕಿಲ ಕ್ಷಾರಂ ವಾಯುದಗಾತ್ತದಪ್ಯುಪಹತಂ ಪೂತಿಕೃಮಿ ಶ್ರೇಣಿಭಿಃ ಶುಷ್ಕಂ ತಚ್ಚ ಪಿಪಾಸಿತೋಸ್ಯ ಸಹಸಾ ಕಷ್ಟಂ ವಿಧೇಶ್ಚೇಷ್ಟಿತಂ. ಏನು ಹೇಳ್ತಿದ್ದಾರೆ? ಅಭ್ಯಾಸ ಜಲಾಶಯ. ಅಭ್ಯಾಸ ಅಂದರೆ ಹತ್ತಿರ. ಯಾರಾದರೂ ಹತ್ತಿರ ಜಲಾಶಯ, ಜಲ್ ಆಶಯ, ಜಲದ ಆಸೆಯಿಂದ, ನೀರಿನ ಆಸೆಯಿಂದ. ಜಲ್ ಆಶಯ, ಆಶಯ ಮನೆ ಆಸೆ, ಜಲದ ನೀರಿನ ಆಸೆಯಿಂದ, ನನ್ನ ಹತ್ರ ನೀರು ಸಿಗತ್ತೆ ಅನ್ನೋ ಆಸೆಯಿಂದ ಏನು ಮಾಡ್ತಾನೆ? ಖಾತೆ ಖೋದ್ತಾನೆ, ಅಗೀತಾನೆ. ಏನಕ್ಕೆ ಭೂಮಿ ಅಗೀತಾ ಇದ್ದಾನೆ? ಒಳ್ಳೆ ನನ್ನ ಹತ್ರ ನೀರು ಸಿಗತ್ತೆ ಅಂತ. ಅಭ್ಯಾಸ ಜಲಾಶಯ, ನೀರು ಸಿಗೋ ಆಸೆಯಿಂದ ಖಾತೆ ಅಗ್ಗಿದ ಮೇಲೆ ಏನಾಗತ್ತೆ? ಕಿ ಶಿಲಾ ಅಜನಿ, ಶಿಲಾ ಕಿ ಕಲ್ಲು ಸಿಕ್ಬಿಡುತ್ತೆ. ಶಿಲಾ ಅಜನಿ, ಕಲ್ಲು ಸಿಕ್ಬಿಡುತ್ತೆ, ನೀರು ಸಿಗೋದಿಲ್ಲ. ಆಮೇಲೆ ಏನಾಗುತ್ತೆ? ಕಿ ಪ್ರಾರಬ್ಧ ನಿರ್ವಾಹಿಣ. ಪ್ರಾರಬ್ಧ ಅಂದರೆ ಯಾವುದನ್ನು ಶುರು ಮಾಡಿದ್ದೀವಿ, ಪ್ರಾರಂಭ ಮಾಡಿರೋ ಕೆಲಸ. ನಿರ್ವಾಹಿಣ, ನಿರ್ವಾಹ ಮಾಡಲೇಬೇಕು ಅಂತ. ಯಾವ ಕೆಲಸ ಶುರು ಮಾಡಿದ್ದೀವಿ ಅದನ್ನು ಬಿಡಬಾರ್ದು ಅಂತ, ಅದನ್ನು ನಿರ್ವಹಿಸಲೇಬೇಕು ಅಂತ ಏನು ಮಾಡ್ತಾನೆ? ರಸಾತಲಾವಧಿ, ಎಲ್ಲಿವರೆಗೆ ಭೂಮಿಯಲ್ಲಿ ರಸ ಸಿಗೋದಿಲ್ಲ, ದ್ರವ ಸಿಗೋದಿಲ್ಲ, ಅಲ್ಲಿವರೆಗೆ ಅಷ್ಟು ಕಾಲ ಅಗಿಯೋದು. ಕಲ್ಲು ಸಿಕ್ಕಿದೆ ಆದರೂ ಬಿಡ್ತಾ ಇಲ್ಲ. ಮತ್ತೇನು ಮಾಡ್ತಾ ಇದ್ದಾನೆ? देखो आचार्य को सब पता है. तो ಏನು ಹೇಳ್ತಿದ್ದಾರೆ? ಭೂಯಃ, ತುಂಬ ಜಾಸ್ತಿ, ಅಭೇದಿ, ತುಂಬ ಜಾಸ್ತಿ ಅಗದು, ಕಲ್ಲು ಸಿಕ್ಕಿದ ಮೇಲೂ ಸತತವಾಗಿ ದ್ರವ ಭೂಮಿಯಲ್ಲಿ ಸಿಗೋ ತನಕನೂ ಅಗದು. ತತಃ ಕೃಚ್ಛ್ರಾತ್, ಕೃಚ್ಛ್ರಾತ್ ಕಷ್ಟದಿಂದ, ಕೃಚ್ಛ್ರ ಸಂಸ್ಕೃತದ ಹಳೆಯ ಶಬ್ದ ಇದೆ, ಕಷ್ಟದಿಂದ, ತುಂಬ ದುಃಖದಿಂದ ಅಗಿತಾನೆ. ಅದರಿಂದ ಏನಾಗುತ್ತೆ? ಸುತುಚ್ಛಂ, ಸುತುಚ್ಛಂ, ತುಚ್ಛ ಅಂದರೆ ತುಂಬ ಕಡಿಮೆ, ಅದಕ್ಕೂ ಉಪಸರ್ಗ ಜೋಡಿಸ್ತಾರೆ. ಅಂದರೆ ತುಂಬನೇ ಅಲ್ಪ, ತುಂಬ ಕಡಿಮೆ. ಕ್ಷಾರಂ, ಕ್ಷಾರಮಯವಾದಂತಹ ವಾರಿ, ವಾರಿ ನೀರು. ನಿಶ್ಚಿತ ಕಿಲ, ಉದ್ಗಾತ್ ಉತ್ಪನ್ನ ಆಗುತ್ತೆ. ಅಂದರೆ
ಇಷ್ಟೆಲ್ಲ ಪ್ರಯತ್ನ ಮಾಡಿದ್ಮೇಲೆ ಸ್ವಲ್ಪ, ಅದು ಹೆಂಗೆ, ಉಪ್ಪು ನೀರು, ಗಡಸು ನೀರು ಸ್ವಲ್ಪ ಸಿಗುತ್ತೆ. ಹಾಗೆ ತದಪಿ ಆದ್ರೂ ಕೂಡ ಪೂತಿ ಕ್ರಿಮಿ ಶ್ರೇಣಿಬಿಹಿ, ಅದು ಕೂಡ ಹೆಂಗಿದೆ, ದುರ್ಗಂಧ ಕ್ರಿಮಿಕೀಟಗಳಿಂದ ಸಹಿತ ಇದೆ. ಅದರಿಂದ ಏನಾಗುತ್ತೆ, ಉಪಹತಂ, ಅದು ಅದರಿಂದ ಸಹಿತ ಇದೆ. ಪಿಪಾಸಿತ, ಆದರೆ ಯಾರಿಗೆ ಬಾಯಾರಿಕೆ ಆಗಿದೆ ಅಂತಹ ಮನುಷ್ಯ ಸಹಜವಾಗಿಯೇ ಏನು ಮಾಡ್ತಾನೆ, ತತ್ ಚ, ಅದನ್ನು ಕೂಡ ಏನು, ಶುಷ್ಕಂ, ಒಣಗೋಗ್ಬಿಡುತ್ತೆ. ಶುಷ್ಕಂ, ಒಣಗೋಗ್ಬಿಡುತ್ತೆ. ವಿದೇಹೆ ಕರ್ಮದ ಚೇಷ್ಟಿಂ, ಕರ್ಮದ ಚೇಷ್ಟೆ ಕಷ್ಟಂ, ಕಷ್ಟಕಾರಿ ಇದೆ. ಏನು ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ತನ್ನ ಹತ್ರ ನೀರು ಸಿಗತ್ತೆ ಅಂತ ಭೂಮಿ ಅಗಿಲಿಕ್ಕೆ ಹೊರಟಿದ್ದಾನೆ. ಇದು ಯಾವ ಕಾಲ, ಇಲ್ಲಿಂದ ಸುಮಾರು 1,000 ವರ್ಷದ ಹಿಂದಿನ ಕಾಲ. ಬೋರ್ವೆಲ್ಗಳು ಇರಲಿಲ್ಲ, ಬೋರ್ವೆಲ್ ಮಷೀನು ಇರಲಿಲ್ಲ. ಭೂಮಿ ಒಳಗಡೆಯಿಂದ ನೀರು ಬರಬೇಕಂದ್ರೆ ಅಗಿಬೇಕಿತ್ತು, ತುಂಬ ಕಷ್ಟದ ಕೆಲಸ ಇತ್ತು. ಯಾರ ಮನೇಲಿ ಬಾವಿ ಇದೆ समझो कि वो बहुत बड़ा श्रीमंत है, बहुत बड़ा धनवान है, क्योंकि ಮನೇಲಿ ಬಾವಿ ಇದೆ. ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಏನಿದೆ? ಒಬ್ಬ ವ್ಯಕ್ತಿ ನನ್ನ ಹತ್ರನೂ ನನ್ನ ಭೂಮಿಯಲ್ಲೂ ನೀರು ಸಿಗತ್ತೆ ಅಂತ ಅಗಿಯಕ್ಕೆ ಹೋಗಿದ್ದಾನೆ. ಏನಾಗ್ತಿದೆ, ಕಲ್ಲು ಸಿಕ್ತು. ಕಲ್ಲು ಸಿಕ್ಕ ಮೇಲೆ ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತಾನೆ, ಈಗಲೂ ಬೋರ್ ಹೊಡೆಯುವಾಗ ಏನು ಮಾಡ್ತಾರೆ, ಬೋರ್ ಹಾಕಬೇಕಾದ್ರೆ 100 ಫೀಟ್ ಹೋಯ್ತು, ಕಲ್ಲು ಸಿಕ್ತು. ಕಲ್ಲು ಸಿಕ್ಕ ಮೇಲೆ ಏನು ಮಾಡ್ತಾರೆ, ಇನ್ನು ಸಾಕು, ಇನ್ನು ಮುಂದೆ ಹೊಡೆದ್ರೆ ನೀರು ಸಿಗೋದಿಲ್ಲ, ಸಾಕು, ಇಲ್ಲ ನಿಲ್ಲಿಸ್ಬಿಡ್ತಾರೆ. ಬಟ್ ಈ ವ್ಯಕ್ತಿ ಹೆಂಗಿದ್ದಾನೆ, ಕಲ್ಲು ಸಿಕ್ಕರೂ ಬುದ್ಧಿ ಬರ್ತಾ ಇಲ್ಲ ಇವನಿಗೆ. ಇವನೇನು ಮಾಡ್ತಿದ್ದಾನೆ, ಅದು ಹೆಂಗೆ ಬರಲ್ಲ ನೋಡೇ ಬಿಡ್ತೀನಿ, ಇನ್ನು ಮುಂದೆ ಅಗಿಯಕ್ಕೆ ಹೋಗ್ತಾ ಇದ್ದಾನೆ. ಇನ್ನಷ್ಟು ಅಗದಾಗ ಏನಾಗುತ್ತೆ, ಭೂಮಿ ಒಳಗಡೆ ದ್ರವ ಅಂತೂ ಇದ್ದೇ ಇದೆ, ತುಂಬ ಗಡಸಾದಂತಹ, ಕ್ಷಾರಮಯವಾದಂತಹ, ಕ್ರಿಮಿ ಕೀಟ ದುರ್ಗಂಧಮಯವಾದಂತಹ ನೀರು ಸಿಗುತ್ತೆ. ಅದು ಕೂಡ ಸ್ವಲ್ಪ, ಅರ್ಥ ಆಗ್ತಿದೆ. ಮತ್ತು ಇವನ ಸಮಸ್ಯೆ ಏನಿದೆ, ಬಾಯಾರಿಕೆ ಆಗಿದೆ. ಬರೀ ಬಾಯಾರಿಕೆ ಮಾತ್ರ ಅಲ್ಲ, ಅಗದು ತುಂಬ ಸುಸ್ತಾಗಿ ನೀರು ಸಿಗದೆ ಇದ್ರೆ ಬಿದ್ದೋಗ್ತಾ ಇದ್ದಾನೆ. ಅಂಥ ಪರಿಸ್ಥಿತಿ ಇದೆ ಅವನು, ಯಾಕಂದರೆ ಪ್ರಯತ್ನ ತುಂಬ ಮಾಡ್ತಾ ಇದ್ದಾನೆ. ಈಗ ನೀರು ಸಿಗಲಿಲ್ಲ ಅಂದರೆ ಏನಾಗುತ್ತೆ, ಇವನು ಪ್ರಾಣನೇ ಹೊರಟೋಗುತ್ತೆ, ಅಂಥ ಸ್ಥಿತಿ ಇದೆ. ಮತ್ತು ನೀರು ಹೆಂಗಿದೆ, ಅತ್ಯಂತ ಕ್ಷಾರಮಯ, ಅತ್ಯಂತ ದುರ್ಗಂಧಮಯ, ಕ್ರಿಮಿ ಕೀಟಗಳಿಂದ ಸಹಿತವಾದಂಥ ನೀರಿದೆ. ಮತ್ತು ಇವನಿಗೆ ಬಾಯಾರಿಕೆ ಆಗಿದೆ, ಅದು ಕೂಡ ಸ್ವಲ್ಪನೇ ಇದೆ. ಬಲೆ ಮಾಡೋದೇನೀಗ ಹೇಳ್ತಾರೆ, ವಿಧೇಹಿ ಚೇಷ್ಟಿಂ ಕಷ್ಟಂ. ವಿಧೇಯ ಅಂದರೆ ವಿಧಿ ಅಂದರೆ ಕರ್ಮ. ಕರ್ಮದ ಚೇಷ್ಟೆ, ಕರ್ಮದ ಲೀಲೆಗಳು, ಈ ಕರ್ಮ ಕಿ ಲೀಲಾಯೇ ಕಷ್ಟಂ, ತುಂಬ ಕಷ್ಟಕಾರಿ ಇದೆ. ಇದರ ಅರ್ಥ ಏನು, ಶ್ರಾವಕ ಜೀವನದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ಆಸೆ ಎಂಬ ಒಂದೇ ಒಂದು ಪಿಶಾಚಿ ನಿನಗಿಷ್ಟೊಂದು ದುಃಖ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಅನ್ನೋದ್ರ ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಏನಿದೆ, ಆಸೆ ಇರೋ ತನಕನೂ ಯಾವ ಕಷ್ಟಗಳು ಬಂದ್ರೂ ಇವನು ಅದನ್ನು ಕನ್ಸಿಡರೇ ಮಾಡೋದಿಲ್ಲ, ಅದನ್ನು ಕೌಂಟೇ ಮಾಡೋದಿಲ್ಲ, ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ. ಇಲ್ಲ ಅಂತಿದ್ದರೆ ಜೀವನದಲ್ಲಿ ಕಂತೆರೆದು 1 ವರ್ಷದ ಜೀವನ ಸಾಕು. ನಮಗೆ ಜ್ಞಾನೋದಯ ಆಗಲಿಕ್ಕೆ ನಮ್ಮ ಜೀವನದ 1 ವರ್ಷ ಸಾಕು. 1 ವರ್ಷದಲ್ಲೇ ಕಲ್ಲು ಸಿಕ್ಕಿಬಿಡುತ್ತೆ. ಆದರೆ ಕಲ್ಲು ಸಿಕ್ಕಿದ ಮೇಲೆ ಅಗಿಯೋದು ಬಿಡ್ತೀವೇನೋ, ಅಗಿಯೋದು ಬಿಡೋದಿಲ್ಲ. ಇದು
ಅಲಂಕಾರಿಕ ಉತ್ತರ ಕೊಡ್ತಾ ಇದ್ದಾರೆ. ಯಾವ ರೀತಿ ಒಬ್ಬ ವ್ಯಕ್ತಿ ಸತತವಾಗಿ ನೀರು ಸಿಗತ್ತೆ ಅನ್ನೋ ಆಸೆಯಿಂದ ಅಗೀತಾನೆ ಇರ್ತಾನೆ, ಹಾಗೇ ಗೃಹಸ್ಥ ವ್ಯಕ್ತಿ ಸುಖ ಸಿಗತ್ತೆ ಅಂತ ಹುಡುಕ್ತಾನೆ ಇರ್ತಾನೆ, ಸತತವಾಗಿ ಹುಡುಕ್ತಾ ಇರ್ತಾನೆ. ಯಾಕಂದ್ರೆ ಆಸೆ ಎಂಬ ಪಿಶಾಚಿ ಇದೆ. ಹುಡುಕ್ತಾ 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 ತುಂಬಾ ಸಲಿ ಭ್ರಮ ನಿರಸನ ಆಗುತ್ತೆ. ಯಾವ ಭ್ರಮೆ ಇತ್ತು ಸುಖ ಸಿಗುತ್ತೆ ಅಂತ, ಆ ಭ್ರಮೆ ನಿರಸನ ಆಗೋ ತುಂಬಾ ಘಟನೆಗಳು ಘಟಿಸತ್ತೋ ಇಲ್ಲೋ. ಈಗ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ಬಂದಿದ್ದೆ, ಈ ವ್ಯಕ್ತಿಯಿಂದ ತುಂಬಾ ಆನಂದ ಆಗುತ್ತೆ ಅಂತ ಹೊಸ ಫ್ರೆಂಡ್ಶಿಪ್ ಮಾಡಿದ್ದೆ, ಹೊಸ ವ್ಯಕ್ತಿಯ ಜೊತೆಗೆ ಸಂಬಂಧ ಬೆಳೆಸಿದ್ದೆ, ಈ ವ್ಯಕ್ತಿಯಿಂದ ತುಂಬಾ ಆನಂದ ಆಗುತ್ತೆ ಅಂತ. ಮತ್ತು 1 ತಿಂಗಳು 2 ತಿಂಗಳು ಕಳೀತು, ಹೊಸ ಹೊಸ ವಿಚಾರಗಳು ಬರೋಕ್ಕೆ ಶುರು. ಅವಾಗ ಏನಾಗುತ್ತೆ, ಈ ವ್ಯಕ್ತಿ ಅಂತೂ ನಾನೇನೋ ಅನ್ಕೊಂಡಿದ್ದೆ, ಇವರಂತೂ ಹಿಂಗಿದ್ದಾರೆ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಎಷ್ಟು ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದ್ದೆ, ನಂಗೇನು ಗೊತ್ತು ಹಿಂಗಿದ್ದಾರೆ ಇವರು ಅಂತ. बोला अब क्या हुआ, भ्रम निरसन. भ्रम निरसन तो हुआ ना, तो आचार्य कहते हैं कल ಸಿಕ್ತು, ಕಲ್ಲು ಸಿಕ್ಕಿದೆ, ಆದರೆ ಅಗಿಯೋದನ್ನು ಬಿಡೋದಿಲ್ಲ. ಈ ಒಬ್ಬರು ಹಿಂಗಿದ್ದಾರೆ, ಎಲ್ಲರೂ ಹಿಂಗಿರ್ತಾರೇನು? तो चलो दूसरे को ढूंढते, ಬೇರೆಯವ್ರನ್ನ ಹುಡ್ಕಕ್ಕೆ ಹೋಗ್ತೀವಿ, ಅಲ್ಲೇನಾಗುತ್ತೆ, ಅಲ್ಲಿ ಪುನಃ ಭ್ರಮ ನಿರಸನ ಆಗುತ್ತೆ, ಅಲ್ಲಿ ಇನ್ನೊಂದು ರೀತಿಯಾಗಿ ಭ್ರಮ ನಿರಸನ ಆಗುತ್ತೆ. ಈ ವ್ಯಕ್ತಿ ಅಂತೂ ಹಿಂಗಿದ್ರು, ಮದುವೆ ಆಗೋ ತನಕ ತುಂಬಾ ಕಲ್ಪನೆಗಳಿತ್ತು ಇವನಿಗೆ. ಆ ಮದುವೆ ಆದ್ಮೇಲೆ ಭ್ರಮ ನಿರಸನ ಆಗೋಯ್ತು. ಸಬ್ಕೋ ಹೋತಾ ಹೈ, ಒಬ್ಬರಿಗಲ್ಲ ಎಲ್ಲರಿಗೂ ಆಗುತ್ತೆ. तो भ्रम निरसन होने के बाद फिर क्या करना, नहीं दूसरों की जीवन तो बहुत अच्छा चल रहा है कि हमारे ऐसा है, ನಮ್ಮ ಮನೆಯಲ್ಲೇ ಹಿಂಗಿದೆ, ಬೇರೆಯವ್ರದಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ವಾಟ್ಸಪ್ ಸ್ಟೇಟಸ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. तो ಏನನ್ಸುತ್ತೆ ಇವನಿಗೆ, ನೈ ನನ್ನ ಜೀವನ ಹಿಂಗಿದೆ, ನನಗೆ ಸಿಕ್ಕಿರೋ ವ್ಯಕ್ತಿ ಹೀಗಿದ್ದಾರೆ, ಆದರೆ ಬೇರೆ ಕಡೆಗೆ ನನ್ನ ಆಸೆ ಪೂರ್ತಿ ಆಗ್ಬಿಡುತ್ತೆ. तो ಭ್ರಮ ನಿರಸನ ಆದರೂ ಇನ್ನೊಂದು ಕಡೆಗೆ ಮತ್ತೆ ಸುಖ ಹುಡುಕಕ್ಕೆ ಹೋಗುತ್ತಾನೆ. ಅರ್ಥ ಆಗ್ತಿದೆಯಲ್ಲ? ಇದೇ ಥರ ವಸ್ತುಗಳು. ಗಂಡು ಮಗು ಆದರೆ ಇವನಿಗೇನು ಅನ್ಸುತ್ತೆ, ಗಂಡು ಮಗುವಲ್ಲಿ ಸುಖ ಇಲ್ಲ, ಹೆಣ್ಣು ಮಗುವಲ್ಲಿ ಸುಖ ಇದೆ. ಉಲ್ಟಾ ಉಲ್ಟಾ ಅವನಿಗೂ ಹಂಗೆ ಅನ್ಸುತ್ತೆ. तो बोलो सुख कहाँ है, किसमें सुख है? ವಾಸ್ತವಿಕವಾಗಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಭ್ರಮ ನಿರಸನ ಆಗ್ತಾನೆ ಇದೆ. ಹೆಜ್ಜೆ ಹೆಜ್ಜೆಗೂ ಕಲ್ಲು ಸಿಗ್ತಾ ಇದೆ, ಆದರೆ ಕಲ್ಲು ಸಿಕ್ಕರೂ ಅಗಿಯೋದನ್ನು ಮಾತ್ರ ಬಿಡೋದಿಲ್ಲ ಇವನು. ಅಗಿತಾನೆ ಹೋಗ್ತಾನೆ. ಅಚ್ಚ, ಅಗದು 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 ಎಲ್ಲಿವರೆಗೆ ಅಗಿತಾನೆ, ಎಲ್ಲಿವರೆಗೆ ದ್ರವ ಸಿಗೋದಿಲ್ಲ. ಅಗದು ಅಗದು ಇಷ್ಟು ಪ್ರಯತ್ನ ಮಾಡಿದ್ಮೇಲೆ ಸ್ವಲ್ಪ ಆದರೂ ಸುಖ ಸಿಗುತ್ತಲ್ಲ. ಸ್ವಲ್ಪ ಸುಖ ಅಂತೂ ಸಿಗುತ್ತೆ, ಆದರೆ ಸ್ವಲ್ಪ ಸುಖ ಹೆಂಗಿದೆ, ಒಳ್ಳೆ ಅತ್ಯಂತ ದುರ್ಗಂಧಮಯ. ಆ ಯಾವ ಅಲ್ಪ ಸುಖ ಗೃಹಸ್ಥ ಜೀವನದಲ್ಲಿ ಸಿಗುತ್ತೆ, ಅದಂತೂ ಅತ್ಯಂತ ದುರ್ಗಂಧಮಯ ಇದೆ, ಅತ್ಯಂತ ವಿಕೃತ ಇದೆ, ಅತ್ಯಂತ ಕ್ರಿಮಿ ಕೀಟಗಳಿಂದ ಸಹಿತ ಇದೆ. ಬೋಲ ಅದನ್ನ ಹೆಂಗೆ ಕುಡಿತೀಯ ನೀನು? समझ आ रहा है ना? जो दुख जो सुख गृहस्थ जीवन में मिलता है वो सुख कैसा है? तो बोले बहुत विकृत है, दुर्गंध है. मतलब ಯಾವುದಕ್ಕೆ ನಾವು ಸುಖ ಅಂತ ಕರೀತೇವೆ ಅದಂತೂ ದುರ್ಗಂಧ ಇದೆ. और तुम सुख बोलते हो,
है कि नहीं बोलो? ನಮ್ಮ ಜೀವನದಲ್ಲಿ ಒಂದು ಸುಖವನ್ನು ಅನುಭವಿಸಬೇಕಾದರೆ ಅದರಿಂದ ಎಷ್ಟು ಪ್ರಕಾರದ ದುರ್ಗಂಧಗಳು ಹೊರಗೆ ಬರುತ್ತೆ ಅನ್ನೋದು ನೋಡೋದಿಲ್ಲ ನಾವು. होता तो हमारे हिसाब से सुख, लेकिन दुर्गंध. बोल सुख इद्दिದ್ರೆ ಅದರಿಂದ ದುರ್ಗಂಧ ಯಾಕೆ ಬರ್ತಿತ್ತು? ಸುಖ ಅಂತೂ ಸುಖ ಇರುತ್ತಲ್ಲ, ಸುಖ ಅಂತೂ ಸುಂದರವಾಗಿರುತ್ತೆ, ಸುಖ ಅಂತೂ ಆಕರ್ಷಕವಾಗಿರುತ್ತೆ, ಸುಖ ಅಂತೂ ಮನೋಹಾರಿಯಾಗಿರುತ್ತೆ. ಆದರೆ ನಮ್ಮ ಸುಖಗಳಿಂದ ದುರ್ಗಂಧ ಯಾಕೆ ಬರ್ತಾ ಇರುತ್ತೆ? और दूसरे का सुख देखा क्यों नहीं जाता? ನನ್ನ ಸುಖವನ್ನು ಇನ್ನೊಬ್ಬರಿಗೆ ನೋಡೋಕ್ಕಾಗೋದಿಲ್ಲ, ಇನ್ನೊಬ್ಬರ ಸುಖವನ್ನು ನನಗೆ ನೋಡೋಕ್ಕಾಗೋದಿಲ್ಲ. ಈ ದುರ್ಗಂಧ ಹಿ ತೋ ಹೇ. ಭೋಗಿಸೋಕ್ಕಿಂತ ಮುಂಚೆ ಯಾರಿಗೆ ಭೋಗಿಸಕ್ಕೆ ಸಿಗ್ತಾ ಇದೆಯಲ್ಲ ಅದೇನು ಸುಮ್ಮನೆ ಸಿಗೋದಿಲ್ಲ. ಇದೇನು ನಮಗೆ ಸಂಪತ್ತಿಯ ನೃತ್ಯ, ಹೊರಗಡೆ ಸಂಪತ್ತಿಯ ಪ್ರದರ್ಶನ ಏನು ಇವಾಗಿನ ಸಮಯದಲ್ಲಿ ಕಾಣಿಸ್ತಾ ಇದೆ, ಆ ಸಂಪತ್ತಿ ಕೂಡ ಯಾರಿಗೂ ಏನು ಸುಮ್ಮನೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇವನು ತುಂಬಾ ಪ್ರಯತ್ನ ಪಟ್ಟಿದ್ದಾನೆ, ತುಂಬಾ ಪ್ರಯತ್ನ ಪಟ್ಟು ಅಗದಿದ್ದಾನೆ. ಅಷ್ಟು ಪ್ರಯತ್ನ ಪಟ್ಟು ಅಗದ ಮೇಲೆ ಕೈಗೆ ಸ್ವಲ್ಪ ಸಂಪತ್ತಿ ಸಿಕ್ಕಿದೆ, ಆದರೆ ಆ ಸಂಪತ್ತಿಯನ್ನು ಭೋಗಿಸುವಾಗ ದುರ್ಗಂಧ ಬರ್ತಾ ಇದೆ. ಯಾಕೆ ದುರ್ಗಂಧ ಬರ್ತಾ ಇದೆ? ಯಾಕಂದರೆ ನಮಗೇನು ಅನ್ನಿಸ್ತಾ ಇದೆ, ಜೀವನದಲ್ಲಿ ಏನೋ ಕೊರತೆ ಇದೆ, ಆ ಕೊರತೆಯನ್ನೆಲ್ಲ ನಾನು ಸಾಂಸಾರಿಕ ಸಂಪತ್ತಿಯಿಂದ ತುಂಬಿಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅರ್ಥ ಆಗ್ತಿದೆ ಆಚಾರ್ಯ ಏನು ಹೇಳ್ತಿದ್ದಾರೆ? ಸ್ವಲ್ಪ ಗಮನಕ್ಕೆ ಬರ್ತಾ ಇದೆ? ಕ್ಯಾಕೆತ್ತೆ ನಾವು ಈ ಮನುಷ್ಯ ಭವದಲ್ಲಿ ಜನ್ಮ ಪಡೆದಿದ್ದ ನಂತರ ಅಲ್ಲಿಂದ ವಿಚಾರ ಮಾಡೋದು. ಏನು ಮಾಡ್ತಾ ಇದ್ದೀವಿ? ಸುಖ ಹುಡುಕ್ತಾ ಇದ್ದೀವಿ. ಯಾವ ರೀತಿಯಿಂದ ಹುಡುಕ್ತಾ ಇದ್ದೀವಿ? ಏನೋ ಕೊರತೆ ಇದೆ, ಇದರಿಂದ ತುಂಬ ಹೋಗುತ್ತೆ. ಯಾವುದರಿಂದ ತುಂಬಿಸ್ತಾ ಇದ್ದೀವಿ? ಧನ ಸಂಪತ್ತಿ ಇತ್ಯಾದಿಯಿಂದ. ಜಿನ್ವಾನಿ ಏನು ಹೇಳ್ತಾ ಇದೆ? ಧನ ಸಂಪತ್ತಿ ಇತ್ಯಾದಿಯಿಂದ ನಿನ್ನ ಜೀವನ ಪೂರ್ತಿ ಆಗೋದಿಲ್ಲ. ಧನ ಸಂಪತ್ತಿ ಅವಶ್ಯಕತೆ ಎಷ್ಟಕ್ಕೋಸ್ಕರ ಇದೆ? ಹಣ ಇದೆಯಲ್ಲ, ಮನಿ, ಕರೆನ್ಸಿ. ಕರೆನ್ಸಿ ಅಂದ್ರೆ ಏನು? ಎಕನಾಮಿಕ್ಸ್ ಅವ್ರಿಗೆ ಕೇಳಿದ್ರೆ ಕರೆನ್ಸಿ ಅಂದ್ರೆ ಏನು ಹೇಳ್ತಾರೆ? बोले हाँ है ना, ಇದೇನು ವ್ಯಾಲ್ಯೂ ಆಫ್ ಎಕ್ಸ್ಚೇಂಜ್. ವ್ಯಾಲ್ಯೂ ಆಫ್ ಎಕ್ಸ್ಚೇಂಜ್ ಅಂದರೆ ಏನು? ಇದರ ಬದಲಾಗಿ ಏನು ಮೌಲ್ಯ ಸಿಗ್ತಾ ಇದೆ. ಇದರ ಬದಲಾಗಿ ಏನು ಸಿಗುತ್ತೆ? ನಮಗೆ ಬೇಕಾಗಿರೋ ವಸ್ತುಗಳು. ವಸ್ತುಗಳು ಯಾರಿಗೆ ಬೇಕಾಗಿದೆ? ವಸ್ತುಗಳು ಬೇಕಾಗಿದೆ ದೇಹಕ್ಕೆ. ದೇಹದ ಅವಶ್ಯಕತೆಗಳು ಎಷ್ಟಿದೆ ಅದನ್ನು ಪೂರೈಸಕ್ಕಾದ್ರೂ ಹಣ ಬೇಕು. ಅದಕ್ಕೆ ಜಿನ್ವಾನಿ ಹೇಳುತ್ತೆ ಪರಿಗ್ರಹ ಪರಿಮಾಣ, ಓ ಸಂಪತ್ತಿ ತೋ चाहिए. ಆದರೆ ಸಮಸ್ಯೆ ಏನಾಗ್ಬಿಡ್ತು? ಈ ಸಂಪತ್ತಿಯನ್ನ ಇವನು ತನ್ನ ಅವಶ್ಯಕತೆಗಳ ಪೂರ್ತಿಗೆ ಬಳಸಲಿಲ್ಲ. ಈ ಸಂಪತ್ತಿ ವಿಕೃತ ಯಾವಾಗಾಯಿತು? ಯಾವಾಗ ಇದನ್ನ ತನ್ನ ಸೈಕಾಲಜಿಕಲ್ ಇನ್ಸೆಕ್ಯೂರಿಟಿಯನ್ನು ಪೂರ್ತಿ ಮಾಡ್ಲಿಕ್ಕೆ ಬಳಸ್ಕೊಂಡ್ಬಿಡ್ತಾನೆ. ನಾವು ಸಂಪತ್ತಿ ಯಾವ್ದಕ್ಕೆ ಬೆಳೆಸ್ಕೋತೀವಿ? ನಮ್ಮ ಜೀವನದಲ್ಲಿ ಏನೋ ಅಸುರಕ್ಷತೆ, ಭಯ ಇತ್ಯಾದಿಗಳಿರುತ್ತಲ್ಲ, ಅದನ್ನು ದೂರ ಮಾಡಲಿಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಸಂಪತ್ತಿ ಸಂಗ್ರಹ ಮಾಡು. ಒಬ್ಬ ವ್ಯಕ್ತಿ ಅಗತ್ಯ ಮೀರಿ ಸಂಪತ್ತಿ ಸಂಗ್ರಹ ಯಾಕೆ ಮಾಡ್ತಾ ಇರ್ತಾನೆ? वो क्यों करता है? क्योंकि उसको भय है. ಅವನಿಗೇನೋ ಅಸುರಕ್ಷತೆ ಇದೆ, ಅವನಿಗೇನೋ ಭಯ ಇದೆ. ಅವನೇನು ಹೇಳ್ತಾನೆ? ಎಷ್ಟು ಸಂಪತ್ತಿ ಜಾಸ್ತಿ ಆಗುತ್ತೆ ಅಷ್ಟು ಭಯ ದೂರ ಆಗುತ್ತೆ. ಆದರೆ ಸಮಸ್ಯೆ ಏನಾಗ್ಬಿಡುತ್ತೆ? ಎಷ್ಟೆಷ್ಟು ಸಂಪತ್ತಿ ಸಂಗ್ರಹ ಮಾಡ್ತಾ ಹೋಗ್ತಾನೆ ಅಷ್ಟಷ್ಟು ಭಯ, ಅಸುರಕ್ಷತೆ ಮತ್ತಷ್ಟು ಜಾಸ್ತಿ ಆಗುತ್ತೆ, ಕಮ್ಮಿ ಆಗೋದಿಲ್ಲ.
ಅವಶ್ಯಕತೆ ಇಷ್ಟು ಪರಿಗ್ರಹ ಇದ್ದರೆ ಅದು ಇವನಿಗೆ ಉಪಯೋಗಕ್ಕೆ ಬರುತ್ತೆ. ಅವಶ್ಯಕತೆ ಮೀರಿ ಪರಿಗ್ರಹ ಇದ್ದರೆ ಅದಕ್ಕೆ ಇವನು ಗುಲಾಮ ಆಗ್ಬಿಡ್ತಾನೆ ಪರಿಗ್ರಹಕ್ಕೆ. ಅದೇನಾಗ್ಬಿಡುತ್ತೆ, ದುರ್ಗಂಧಮಯ. परिग्रह होता है अपनी आवश्यकता पूर्ति के लिए. ಪರಿಗ್ರಹದ ಉಪಯೋಗ ಏನು? ನನ್ನ ಯಾವ ಮೂಲಭೂತ ಅವಶ್ಯಕತೆ ಇದೆ ಅದನ್ನು ಪೂರ್ತಿ ಮಾಡಲಿಕ್ಕೆ. ಆದರೆ ಯಾವಾಗ ಅದರ ದುರುಪಯೋಗ ಶುರುವಾಗುತ್ತೆ, ಯಾವಾಗ ಅದನ್ನು ನಾನು ನನ್ನ ಪ್ರಶಂಸೆಗೆ, ನನ್ನ ಅಹಂಕಾರಕ್ಕೆ, ನನ್ನ ವಿಚಿತ್ರವಾದಂತಹ ಮಿಥ್ಯಾತ್ವ ಪೋಷಣೆಗೆ ಬಳಸಲಿಕ್ಕೆ ಶುರು ಮಾಡ್ತೀನಿ, ಆವಾಗ ಅದು ವಿಕೃತ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಹೆಸರು ಕೊಡ್ತಾ ಇದ್ದಾರೆ? ದುರ್ಗಂಧ. ಕಬಿ ದೇಖಾ, ಯಾವಾಗ ನಾವು ಅವಶ್ಯಕತೆ ಮೀರಿ ಭೋಗ ಮಾಡ್ತೀವಿ ಆವಾಗ ಏನಾಗುತ್ತೆ ಅಂತ ಗಮನ ಕೊಟ್ಟಿದ್ದೀವಿ. ಯಾವತ್ತಾದರೂ ಗಮನ ಕೊಡೋದು. ಅವಶ್ಯಕತೆ ಮೀರಿ ಭೋಜನ ಮಾಡಿದ್ರೆ ಏನಾಗುತ್ತೆ? ಅವಶ್ಯಕತೆ ಮೀರಿ ಯಾವುದೇ ವಿಷಯದ ಭೋಗ ಮಾಡಿದ್ರೆ ಏನಾಗುತ್ತೆ? ತುಂಬಾ ಪ್ರಕಾರದ ವಿಕೃತಿಗಳು ಕಾಣಿಸುತ್ತೆ ಅಲ್ಲೆಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಇಲ್ಲ, ವಿಕೃತಿನೇ ವಿಕೃತಿ ಇದೆ. ಅದಕ್ಕೆ ಆಚಾರ್ಯ ಗುಣಭದ್ರ ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಅಲ್ಪ ಸ್ವಲ್ಪ ಏನು ನಿನಗೆ ಸುಖ ಅಂತ ಶ್ರಾವಕ ಜೀವನದಲ್ಲಿ ಸಿಗತ್ತೆ, ಅದನ್ನು ಭೋಗಿಸಕ್ಕೇನಾದ್ರೂ ಹೊರಟ್ರೆ ನೀನು ದುರ್ಗಂಧ, ಕ್ರಿಮಿಕೀಟ ಸಹಿತ. ಕ್ರಿಮಿಕೀಟ ಅರ್ಥ ಆಗ್ತಿದೆಯಲ್ಲ, ಒಂದು ಭೋಗದಲ್ಲಿ ಅನೇಕ ಜೀವಿಗಳು ಬಂದ್ಬಿಡುತ್ತೆ. ಸಂಪತ್ತಿ ಜಾಸ್ತಿ ಆಗ್ತಾ ಇದ್ದಂತೆಯೇ ಅನೇಕ ಕ್ರಿಮಿಕೀಟಗಳು ಹೊತ್ಕೊಂಡ್ಬಿಡುತ್ತೆ. ಆಚಾರ್ಯ ಹೇಳ್ತಾರೆ, ಅವಶ್ಯಕತೆ ಪೂರ್ತಿಗೋಸ್ಕರ ಇದ್ದರೆ ಅದು ಪರಿಗ್ರಹ ಇದೆ, ಸಾರ್ಥಕ ಇದೆ. ಅದನ್ನು ಮೀರಿದ್ರೆ ಅದು ವಿಕೃತವಾಗುತ್ತೆ. ಇದಕ್ಕೆಲ್ಲ ಕಾರಣ ಏನು ಹೇಳ್ತಿದ್ದಾರೆ ಕೊನೆಗೆ? ಕಿ ವಿದೇಹ ಚೇಷ್ಟಿಂ ಕಷ್ಟಂ. ಇದೆಲ್ಲ ವಿಧಿಯ ಕಷ್ಟ ಇದೆ. ಅಂದರೆ ಕರ್ಮದ ಯಾವ ಉದಯ ಇದೆ ಅದು ತುಂಬ ಕಷ್ಟಕಾರಿ ಇದೆ. ಕಷ್ಟಕಾರಿ ಇದರ ಅರ್ಥ ಏನು? ಕಿ ಸತತವಾಗಿ ಪಾಪದುದಯ ಇದೆ, ಒಮ್ಮೊಮ್ಮೆ ಪುಣ್ಯದುದಯ ಬರುತ್ತೆ. ಕ್ಯಾ ಪಂಚಮ ಕಾಲದ ಸ್ವಭಾವ ಹೆಂಗಿದೆ? ಸತತವಾಗಿ ಪಾಪದುದಯ, ಒಮ್ಮೊಮ್ಮೆ ಪುಣ್ಯದ ಉದಯ. ನಮಗೆಲ್ಲ ಭ್ರಮೆ ಏನಾಗ್ಬಿಟ್ಟಿದೆ? ಸತತವಾಗಿ ಪುಣ್ಯದ ಉದಯ, ಒಮ್ಮೊಮ್ಮೆ ಪಾಪದುದಯ. ಈ ಭ್ರಮೆ ಅಮ್ಕೋ. ಯಾವ ಜೀವಕ್ಕೆ ಹಿಂಗೆ ಅನ್ನಿಸ್ತಾ ಇದೆ ಆ ಜೀವಕ್ಕೆ ಧರ್ಮದ ಅವಶ್ಯಕತೆ ಏನಿದೆ? बोले सब अच्छा ही तो चल रहा है. जब सतत ही पुण्य का उदय चल रहा है तुम्हारा, फिर धर्म की आवश्यकता क्या है? ಅರ್ಥ ಆಗ್ತಿದೆ? ಜೀವ ಧರ್ಮದತ್ತ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಇವನಿಗೇನು ಅನ್ನಿಸ್ತಾ ಇದೆ ಕಿ ವಿಧಿ ಅಂತೂ ಸತತವಾಗಿ ಪುಣ್ಯದ ನಡೀತಾ ಇದೆ, ಒಮ್ಮೊಮ್ಮೆ ಪಾಪದುದಯ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೂ ಉಪಾಯಗಳಿದೆ ನಮ್ಮ ಹತ್ರ. ಯಾವ ಜೀವಕ್ಕೆ ಸತತವಾಗಿನೇ ಪಾಪದುದಯ ನಡೀತಾ ಇದೆ ಅನ್ನೋದು ಅನುಭವಕ್ಕೆ ಬರ್ತಾ ಇಲ್ಲ ಇನ್ನು, ಆ ಜೀವಕ್ಕೆ ಧರ್ಮದ ಅಗತ್ಯ ಎಲ್ಲಿದೆ? ಯಾವ ಜೀವಕ್ಕೆ ಹೆಜ್ಜೆ ಹೆಜ್ಜೆಗೂ ಪಾಪದುದಯ ಕಷ್ಟ ಕಾಣಿಸ್ತಾ ಇದೆ, ಜೀವನದಲ್ಲಿ ಅನುಭವಕ್ಕೆ ಬರ್ತಾ ಇದೆ, ಆ ಕಷ್ಟದ ಅರಿವಾಗ್ತಾ ಇದೆ, ಆ ಜೀವಕ್ಕೆ ಧರ್ಮದ ಅಗತ್ಯ ಇದೆ. ಮತ್ತು ಇನ್ನೂ ಇಲ್ಲಿ ಸುಖ ಕಾಣಿಸ್ತಾ ಇದೆ, ಸತತವಾಗಿ ಪುಣ್ಯ ಪುಣ್ಯ ಕಾಣಿಸ್ತಾ ಇದೆ, सब में मजा ही मजा आ रहा है, फिर उस व्यक्ति के लिए कोई धर्म की आवश्यकता है ही नहीं. तो आचार्य ಹೇಳ್ತಾರೆ ವಿದೇಹ ಚೇಷ್ಟಿಂ ಕಷ್ಟಂ. ಆ ಕರ್ಮದ ಯಾವ ಚಟುವಟಿಕೆ ಇದೆ, ಆ ಕರ್ಮದ ಯಾವ ಉದಯ ಇದೆ ಅದು ತುಂಬಾ ಕಷ್ಟಕಾರಿ ಇದೆ. ಆದರೆ ಯಾರಿಗೆ ಅದರ ಅರಿವಿದೆ,
ಇಲ್ಲ ಅಂದರೆ ಯಾವ ಔಷಧಿ ತುಂಬ ಕಹಿ ಇದೆ ಅದನ್ನು ಸೇವಿಸ್ಲಿಕ್ಕೆ ಯಾರಿಗಿಷ್ಟ ಆಗುತ್ತೆ? ನನಗೆ ತುಂಬ ಅನಿಷ್ಟವಾದ ರೋಗ ಇದೆ ಅಂತ ಗೊತ್ತಾದರೆ ಮಾತ್ರ ನುಂಗಕ್ಕೆ ತಯಾರಾಗಿಬಿಡ್ತಾನೆ. ಮತ್ತು ನನಗೇನೂ ರೋಗನೇ ಇಲ್ಲ ಅಂತ ಹೇಳಿಬಿಟ್ರೆ ಎಷ್ಟೋ ಸಲ ಆಗುತ್ತಲ್ಲ, ಡಾಕ್ಟ್ರ್ ಹತ್ರ ಹೋದ್ವಿ, ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿದ್ರು ಮೆಡಿಸಿನು, ಮತ್ತು ತಗೊಳ್ದೇನೆ ವಾಪಸ್ ಮನೆಗೆ ಬಂದುಬಿಟ್ವಿ. ಗೊತ್ತೇನ ಯಾಕಾಗುತ್ತೆ? ಎಲ್ಲ ಚೆನ್ನಾಗಿದೆ ಅಂತ ಗೊತ್ತಾಯ್ತಲ್ಲ, ಇನ್ಯಾಕೆ ಔಷಧಿ? ಚೆಕ್ ಮಾಡೋ ತನಕ ಡೌಟ್ ಇತ್ತು, ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತಲ್ಲ ಏನು ಪ್ರಾಬ್ಲಮ್ ಇಲ್ಲ, ಅಲ್ಪ ಸ್ವಲ್ಪ ಇದ್ರೆ ಸರಿ ಹೋಗ್ಬಿಡುತ್ತೆ. ಪ್ರಿಸ್ಕ್ರಿಪ್ಷನ್ ಸಮೇತ ವಾಪಸ್ ಬಂದ್ಬಿಡ್ತೀವಿ ಮನೆಗೆ. ಹಾಗೆ ನಮಗೆ ಪುಣ್ಯದ ಉದಯನೇ ಕಾಣಿಸ್ತಾ ಇದ್ರೆ, ಸುಖನೇ ಕಾಣಿಸ್ತಾ ಇದ್ರೆ, ಫಿರ್ ಪ್ರಿಸ್ಕ್ರಿಪ್ಷನ್ ಡೈರೆಕ್ಟ್ ಮನೆಗೆ. ಸ್ವಾಧ್ಯಾಯದ ಉಪಯೋಗ ಆಗೋದಿಲ್ಲ ಆ ಜೀವಕ್ಕೆ. ಆಚಾರ್ಯರು ಏನು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅದ್ರ ಉಪಯೋಗ ಆಗೋದಿಲ್ಲ. ಆ ಪ್ರಿಸ್ಕ್ರಿಪ್ಷನ್ ಸಮೇತವಾಗಿ ಹೊರಟೋಗ್ಬಿಡ್ತಾನೆ ಮಾರೇನ. ಮತ್ತು ಆ ಪ್ರಿಸ್ಕ್ರಿಪ್ಷನ್ ಏನಕ್ಕೆ ಬಳಸ್ತಾನೆ? ನೋಡಿ, ನಾ ಹಿಂಗೆ ಹೋಗಿದ್ದೆ, ನಂಗೆ ಇದನ್ನ ಕೊಟ್ಟಿದ್ರು ಔಷಧಿ, ನೀನು ಇದನ್ನೇ ತಗೋ. ನೀನು ತಗೊಂಡಿದ್ದೆ ಅಂತ ಇವನು ಕೇಳೋದಿಲ್ಲ. ಇವನು ಔಷಧಿ ನುಂಗೇ ಇಲ್ಲ, ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾನೆ. समझ में आ रहा है ना? इसने तो औषधि ली ही नहीं, खाया ही नहीं, उसका रिजल्ट भी नहीं पता, और दूसरे को बोल रहा है कि लो खाओ. तो जिनवानी ಬಳಕೆ ಈ ರೀತಿ ಆಗಕ್ಕೆ ಶುರು ಆಗ್ಬಿಡುತ್ತೆ. खुद तो नहीं दवाई ली उसकी, आचार्य की बात नहीं मानी, और दूसरे को बोल रहे हैं कि हाँ ये मान लो जीवन सही हो जाएगा. तो ಏನಾಗುತ್ತೆ? ವಿದೇಹ ಕಷ್ಟಂ ವಿದೇಹ ಚೇಷ್ಟಿಂ ಕಷ್ಟಂ. ಈ ವಿಧಿಯ ಯಾವ ಚೇಷ್ಟೆ ಇದೆ ಇದರ ಅರಿವಾಗಬೇಕಲ್ಲ ನಮಗೆ. ಸ್ವಲ್ಪ ಹೊತ್ತು ಕೂತಿದ್ದೇನೆ, ಒಂದು ವಿಚಾರ ಬರುತ್ತೆ, ಆ ವಿಚಾರ ಪೂರ್ತಿ ಮಾಡೋ ಅಷ್ಟರಲ್ಲಿ ಇನ್ನೊಂದು ವಿಚಾರ ಬಂದಿರುತ್ತೆ. ಸನ್ಮಾರೆ, ಒಬ್ಬ ವ್ಯಕ್ತಿ ಬಗ್ಗೆ ಈಗೀಗ ತಾನೇ ಒಳ್ಳೆ ಯೋಚನೆ ಮಾಡ್ತಾ ಇದ್ದೆ, ಅಷ್ಟರಲ್ಲೇ ಇನ್ನೊಂದು ಕೆಟ್ಟ ಯೋಚನೆ ಬಂದ್ಬಿಡುತ್ತೆ. ಆಹಾರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಒಂದು 4 ತುತ್ತು ತಿಂದೆ, 4 ತುತ್ತು ತಿನ್ನೋ ಅಷ್ಟರಲ್ಲೇ ಬದಲಾಗೋಯ್ತು. 4 ತುತ್ತು ತಿಂದಿದ್ದಾನೆ ಇನ್ನು. तो टोडरमल जी कहते हैं, पहला जो घास खाया तुमने, ಮೊದಲನೇ ತುತ್ತೇನು ತಿಂದೆ, ಅದಾದ ನಂತರ 2ನೇ ತುತ್ತಲ್ಲಿ ಆ ಸ್ವಾದ ಇಲ್ಲ, 3ನೇ ತುತ್ತಲ್ಲಿ ಇನ್ನೂ ಸ್ವಾದ ಕಡಿಮೆ ಆಯಿತು, 4ನೇ ತುತ್ತಲ್ಲಿ ಇನ್ನೂ ಕಡಿಮೆ ಆಯಿತು. तो क्या चल क्या रहे? ये दुख ही दुख है, कुछ नहीं है. दुख थोड़ा कम हुआ तो सुख बोल देता है, ಸ್ವಲ್ಪ ದುಃಖ ಕಡಿಮೆ ಆಗ್ಬಿಟ್ರೆ ये डांस करने लग जाता है. ये डांस क्यों करता है? बोले 100 डिग्री इತ್ತು, 105 ಇತ್ತು, ಈ 2 ಡಿಗ್ರಿ ಕಮ್ಮಿ ಆಗ್ಬಿಟ್ಟಿದೆ. ಜ್ವರ ಕಮ್ಮಿ ಆಯ್ತಲ್ಲ, ಏನು ಮಾಡೋದು? ಹಾಸ್ಪಿಟಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ. ऐसी तो है पंचम काल में नृत्य करता है, तो ये क्या है? ये हॉस्पिटल में डांस करने जैसा है. कर कैसे सकते हो? दुख ही दुख भरा. तो ಯಾವ ವ್ಯಕ್ತಿಗೆ ಈ ವಿಧಿಯ ಕಷ್ಟ ಅರಿವಾಗುತ್ತೆ ಅವನಿಗೆ ಧರ್ಮದ ದಾರಿ ಇದೆ. तो आचार्य ऐसे ही शिष्य को चुनते, सभी को शिष्य नहीं बनाते. इसलिए पहले लिखा नहीं जाता था जिनवाणी. जिनवाणी बರೆದಿಡ್ತಾ ಇರಲಿಲ್ಲ कि ಶಿಷ್ಯ को देखो तो सही, ಇವನಿಗಿನ್ನೂ ಕಷ್ಟದ ಅರಿವಾಗಿದೆಯೋ ಇಲ್ವೋ ಅಂತ. ಕಷ್ಟದ ಅರಿವಾಗಿಲ್ಲ ಅಂದ್ರೆ ರಾಜ ಇದ್ರೂ ಅವನಿಗೆ ಉಪದೇಶ ಇಲ್ಲ. ತುಮ್ ಜಾವ್, ಸಿಂಹಾಸನದ ಮೇಲೆ ಹೋಗಿ ಕೂತ್ಕೋ ನೀನು. ನೇಮಿಚಂದ್ರ ಆಚಾರ್ಯರು
ಚಾಮುಂಡರಾಯನಿಗೇನು ಹೇಳ್ತಾರೆ, ಬೋಲೆ ನನಗೂ ಷಟ್ಖಂಡಾಗ ಒಂದು ಉಪದೇಶ ಕೊಡಿ, ಬೋಲೆ ನಿನಗಿಲ್ಲ ಉಪದೇಶ. ತುಂಬಾ 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 ಕೋರಿಕೆ ಮಾಡಿ ಯಾವಾಗ ಚಾಮುಂಡರಾಯನಲ್ಲಿ ನಿಜವಾಗ್ಲೂ ಯೋಗ್ಯತೆ ಕಾಣಿಸುತ್ತೆ, ಆಗ ತುಂಬ ಅದನ್ನು ಸರಳ ಮಾಡಿ ಆಗ ಕರ್ಮಕಾಂಡದ ಉಪದೇಶ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ವಾಸ್ತವಿಕವಾಗಿ ಯಾರಿಗೆ ಈ ವಿಧಿಯ ಚೇಷ್ಟೆ ಅರ್ಥ ಆಗುತ್ತೆ ಅವನಿಗೆ ಧರ್ಮದ ಮುಂದಿನ ದಾರಿ ಇದೆ. ಯಾರಿಗಿಲ್ಲಿ ಸುಖಗಳು ಕಾಣಿಸ್ತಾ ಇದೆ, ಈ ಸುಖ ಹುಡುಕೋದ್ರಲ್ಲೂ ಸುಖ ಕಾಣಿಸ್ತಾ ಇದೆ, ಆ ವ್ಯಕ್ತಿಯ ದುಸ್ಥಿತಿ ಅಂತೂ ಹೇಳೋದೇನು? ದಿನ ಪೂರ್ತಿ ಅಗೀತಾ ಇದ್ದೇನೆ, ಬೋಲೆ ಏನು ಮಾಡ್ತಿದ್ಯಾ? ಬೋಲೆ ಅಗೀತಾ ಇದ್ದೀನಿ. ನಾಳೆ ಏನು ಮಾಡ್ತಾ ಇದೆಯಾ? ಇವತ್ತು ಅಗೀತಾ ಇದ್ದೀನಿ. ನಾಳಿದ್ದು ಬೋಲೆ ಈಗಲೂ ಅಗೀತಾನೆ ಇದ್ದೀನಿ. 20 ವರ್ಷ ಆದಮೇಲೆ ಕೇಳಿದ್ರು ಏನು ಹೇಳ್ತಾನೆ? ಇನ್ನೂ ಅಗೀತಾನೆ ಇದ್ದೀನಿ. ಬೋಲೆ ಯಾಕೆ ಅಗೀತಿದೀಯಪ್ಪ ಇಷ್ಟು? ಬೋಲೆ ಸಿಗುತ್ತೆ, ಏಕ್ ಚೀಸ್ ಮಿಲೇಗಿ ವಂಡರ್ಫುಲ್. ಕಂಟಿನ್ಯೂ ನಡೀತಾನೆ ಇದೆ. ಅಮೇರಿಕಾದಲ್ಲಿ ಒಂದು ರಿಸರ್ಚ್ ಆಗಿತ್ತು, ಸರ್ವೆ. ಬಡವನಿಂದ ಹಿಡಿದು ಶ್ರೀಮಂತನವರೆಗೆ ಎಲ್ಲಾರನ್ನೂ ಕೇಳಿದ್ರು, ಬೋಲೆ ನಿನ್ಗೆ ಎಷ್ಟು ಸಿಕ್ಕರೆ ಸಮಾಧಾನ ಆಗುತ್ತೆ? ಬಡವ ಹೇಳ್ತಾನೆ $1,000. ಅಮೇರಿಕಾದಲ್ಲಿ $1,000, ಅವನು ಬಡವ. ಭಾರತದಲ್ಲಿ ಅವನು ಶ್ರೀಮಂತ. $1,000 ಸಿಕ್ಕರೆ ನಂಗೆ ಸಾಕು. ಇನ್ನೊಬ್ಬ ನನಗೆ 5,000 ಸಿಕ್ಕರೆ ಸಾಕು, ಯಾಕೆ ನನ್ನ ಹತ್ರ 4,000 ಇದೆ. ಇನ್ನೊಬ್ಬನ ಹತ್ರ ಹೋಗ್ತಾರೆ, ನನ್ನ ಹತ್ರ 10,000 ಇದೆ, ನಿಂಗೆ ಎಷ್ಟು ಕೊಟ್ಟರೆ ಸಾಕಾಗುತ್ತೆ? ಬೋಲೆ $20,000 ಸಾಕು. 20,000 ಇರೋನ ಹತ್ರ ಹೋದ್ರು, ಬೋಲೆ ನಿನಗೆ ಎಷ್ಟು ಕೊಟ್ಟರೆ ಸಾಕಾಗುತ್ತೆ? ಬೋಲೆ 40,000 ಇಟ್ಸ್ ಇನಫ್. 40,000 ಇರೋನ ಹತ್ರ ಹೋದ್ರೆ ಏನು ಹೇಳ್ತಾನೆ? 60,000 ಸಾಕು. 60 ಅವನ ಹತ್ರ ಹೋದ್ರೆ 80,000 ಸಾಕು ಅಂತಾನೆ. ಸಭಿ ಏಕ್ ಪ್ರಕಾರ ಕೆ ಭಿಕಾರಿ ಹುಯೆ ನಾ. ಯಾರ ಹತ್ರ 80 ಇದೆ, 1 ಲಕ್ಷ ಇದೆ, 10 ಲಕ್ಷ ಇದೆ, ಅಥವಾ ಯಾರ ಹತ್ರ 1,000 ಇದೆ, ಎಲ್ಲರ ಹತ್ರನೂ ಸಮಾನವಾದ ರಿಕ್ತತೆ, ಸಮಾನವಾದ ಅಪೂರ್ಣತೆ, ಸಮಾನವಾಗಿದೆ ತಾನೆ ಎಲ್ಲರಲ್ಲೂ. ಎಷ್ಟು ಇದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಸಮಸ್ಯೆ ಏನಿದೆ? ಹಸಿವು ಎಷ್ಟಿದೆ. ಎಲ್ಲರ ಹಸಿವು ಸಮಾನವಾಗೇ ಇದೆ ತಾನೆ. 1 ಇದ್ದವನಿಗೆ 2 ಬೇಕಾಗಿದೆ, 5 ಇದ್ದವನಿಗೆ 10 ಬೇಕಾಗಿದೆ, 10 ಇದ್ದವನಿಗೆ 20 ಬೇಕಾಗಿದೆ. सभी का भूख तो एक प्रकार का, सभी का भूख एक ही प्रकार का, तो क्या करें? तो ಒಬ್ಬ ಸಾಯ್ತಾ ಇದ್ದ ಬಿಲಿನಿಯರು 6 ಬಿಲಿಯನ್ ಸಂಪಾದನೆ ಮಾಡಿದ್ದ. ಸಾಯೋವಾಗ ಅವನು ಕೇಳಿದ್ರೆ ಏನು ಹೇಳ್ತಾ ಇದ್ದಾನೆ? ಬೋಲೆ ನನ್ನ ಅಕೌಂಟಲ್ಲಿ 5 ಬಿಲಿಯನ್ ಇದೆ, 1 ಬಿಲಿಯನ್ ಮಾತ್ರ ಖರ್ಚು ಮಾಡಿದ್ದೀನಿ, ಆದರೆ ಈಗ ಸಾಯ್ತಾ ಇದ್ದೀನಿ. ಏನು ಹೇಳ್ತಾನೆ? ಜೀವನದ 50 ವರ್ಷ ಹಾಳು ಮಾಡಿಬಿಟ್ಟೆ ನಾನು. 10 ವರ್ಷಕ್ಕೆ 1 ಬಿಲಿಯನು, 50 ವರ್ಷಕ್ಕೆ 50 ಬಿಲಿಯನು, 50 ವರ್ಷ ಅಂತೂ ಹಾಳಾಗ್ಬಿಡ್ತು. ಈಗ ಗೊತ್ತಾಗ್ತಿದೆ ನನಗೆ 50 ವರ್ಷ ಹಾಳಾಗ್ಬಿಡ್ತು ನಂದು ಅಂತ. ಆದರೆ ಅವಾಗೇನು ಅನ್ನಿಸ್ತಾ ಇತ್ತು? ಎಷ್ಟು ಅರ್ಜನೆ ಆಗುತ್ತೆ, ಎಷ್ಟು ಸಂಪಾದನೆ ಆಗುತ್ತೆ, ಅಷ್ಟು ಸೆಕ್ಯೂರಿಟಿ ಸಿಗುತ್ತೆ. ಕಿಸ್ ಬಾತ್ ಕಿ ಸೆಕ್ಯೂರಿಟಿ? ಇದು ಹೆಂಗಿದೆ? ಆಚಾರ್ಯ ಹೇಳುತ್ತಿದ್ದಾರೆ, ದುರ್ಗಂಧ. ಅಗಿತಾನೆ ಅಗಿತಾನೆ, ಕಲ್ಲು ಸಿಕ್ಕರು ಬಿಡೋದಿಲ್ಲ, ಮತ್ತು ಪುನಃ ಅದನ್ನೇ ಮಾಡ್ತಾನೆ. ಸಮಾಧಾನ ಆಗೋದಿಲ್ಲ ಇವನಿಗೆ. ಎಷ್ಟೆಷ್ಟು ವಸ್ತುಗಳನ್ನು ತಂದ, ಎಷ್ಟೆಷ್ಟು ಸಂಬಂಧಗಳನ್ನು ತಂದ, ಸಮಾಧಾನ ಆಗೋದಿಲ್ಲ, ಮತ್ತೆ ಅಗಿತಾ ಇರ್ತಾನೆ. ಇದೇನನ್ನು ತೋರಿಸ್ತಾ ಇದೆ? ಒಳ್ಳೆ ಇದ್ಯಾವ ಸಂಪತ್ತಿಯ ಆಸೆಯ ಪಿಶಾಚಿ ಇದೆಯಲ್ಲ, ಈ ಆಸೆಯ ಪಿಶಾಚಿ ನಿನ್ನ ಕೈಯಿಂದ ಮಾಡಿಸ್ತಾ ಇದೆ, ನೀನು ಮಾಡ್ತಾ ಇಲ್ಲ.
होता है ना ವೈರಸ್. समझो कि ನಾಯಿಗೆ ರೇಬಿಸ್ ಆಗಿಬಿಟ್ಟಿದೆ, तो ಅದೇನು ಮಾಡುತ್ತೆ, ಎಲ್ಲರಿಗೂ ಕಚ್ಚಕ್ಕೆ ಹೋಗುತ್ತೆ. ಮೊದಲು ರೇಬಿಸ್ ಆಗದೆ ಇದ್ದಾಗ ಸುಮ್ಮನೆ ಇತ್ತು, ಆದರೆ ಈಗ ರೋಗ ಆದಮೇಲೆ ಏನು ಮಾಡ್ತಿದೆ, ಯಾರು ನೋಡುತ್ತೆ ಅದಕ್ಕೆ ಕಚ್ಚಕ್ಕೆ ಹೋಗ್ತಾ ಇದೆ. तो ಡಾಕ್ಟ್ರನ್ನ ಕೇಳಿದ್ರೆ ಇದು ಕಚ್ಚುತ್ತೆ ಯಾಕೆ, ಬೋಲೆ ಇದು ಕಚ್ಚುತ್ತಾ ಇಲ್ಲ, ಇದರೊಳಗಡೆ ವೈರಸ್ ಇದೆಯಲ್ಲ ಅದು ಕಚ್ಚುತ್ತಾ ಇದೆ. ಯಾಕಂದರೆ ವೈರಸ್ ಕೆಲಸ ಏನು, ಮಲ್ಟಿಪ್ಲೈ ಮಾಡೋದು. तो ಅದು ಮಲ್ಟಿಪ್ಲೈ ಮಾಡೋಕ್ಕೆ ಹೆಂಗೆ ಸಾಧ್ಯ, ಇದಂತೂ ಸ್ವಲ್ಪ ದಿನದಲ್ಲಿ ಸತ್ತೋಗುತ್ತಿದೆ ಇದು ಬಾಡಿ, ಇನ್ನೊಂದು ಬಾಡಿ ಬೇಕಲ್ಲ ವೈರಸ್ಗೆ. तो ಏನು ಮಾಡುತ್ತೆ, ಕಚ್ಚುತ್ತೆ, तो ಇನ್ನೊಂದು ಬಾಡಿ ಸಿಗುತ್ತೆ, ಆ ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೋಗುತ್ತೆ. तो ಯಾರು ಕೆಲಸ ಮಾಡಿಸ್ತಾ ಇದ್ದಾರೆ, ಆ ವೈರಸ್ ಮಾಡಿಸ್ತಾ ಇದೆ. ಹಾಗೆ ಈ ವ್ಯಕ್ತಿ ಏನು ಇದನ್ನು ಮಾಡ್ತಾ ಇದ್ದಾನಲ್ಲ, ಇದನ್ನು ಇವನು ಮಾಡ್ತಾ ಇಲ್ಲ, ಯಾರು ಮಾಡಿಸ್ತಾ ಇದ್ದಾರೆ, ಒಳಗಡೆ ಆಸೆ ಎಂಬ ಪಿಶಾಚಿ ಇದೆಯಲ್ಲ ಅದು ಮಾಡಿಸ್ತಾ ಇದೆ. ಯಾಕಂದ್ರೆ ಅದಕ್ಕೆ ಆಸೆ ಏನಿದೆ, ನಾನು ಹೇಳಿದ್ನ ಆಸೆ ಒಂದಿರೋದಿಲ್ಲ, ಆಸೆ ಮಲ್ಟಿಪ್ಲೈ ಆಗೋದಿದೆ, ಒಂದಾದ್ಮೇಲೆ ಒಂದು ಮಲ್ಟಿಪ್ಲೈ ಆಗೋದಿದೆ. तो ಅದು ಇವನಿಂದ ಮಾಡಿಸ್ತಾ ಇದೆ. ಹಾಗಾಗಿ ಈ ಯಾವ ಸುಖ ಹುಡುಕುವ ನಮ್ಮ ಪ್ರಯತ್ನ ಇದೆ, ಸುಖ ಹುಡುಕೋ ಪ್ರಯತ್ನ ಅಂದರೆ ಸಂಕ್ಷಿಪ್ತವಾಗಿ ಏನು ಹೇಳೋದು, ವಸ್ತುಗಳು ಸಂಪತ್ತಿಯನ್ನು ಸಂಗ್ರಹ ಮಾಡೋದು, ಇದಕ್ಕೆ ಸುಖ ಹುಡುಕೋ ಪ್ರಯತ್ನ ಅಂತೀವಿ. तो ಇದೇನು ಪ್ರಯತ್ನ ಇದೆ, ಇದು ಹೆಂಗಿದೆ, ಅತ್ಯಂತ ದುರ್ಗಂಧಮಯ ಇದೆ, ಸಿಗೋದಂತೂ ತುಂಬ ಕಡಿಮೆ ಇದೆ. ಬೋಲೆ ಯಾರ್ದು ಪುಣ್ಯದುದಿಯ ಜಾಸ್ತಿ ಇದೆ ಇಲ್ಲಿ, ವಿಚಾರ ತೋ ಕರೋ. ಎಷ್ಟು ಪ್ರಯತ್ನ ಮಾಡಿದ್ಮೇಲೆ ಆಚಾರ್ಯ ಹೇಳ್ತಾರೆ ಸ್ವಲ್ಪ ಸಿಗುತ್ತೆ. ನಮ್ಮ ಪ್ರಯತ್ನಕ್ಕೂ ನಮಗೆ ಸಿಕ್ಕಿರೋದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ನಮಗೆ ಜಾಸ್ತಿನೇ ಸಿಕ್ಕಿದೆ. ನಾವೇನು ಪ್ರಯತ್ನ ಮಾಡ್ತಾ ಇದ್ದೀವಿ, ನಮ್ಮ ಪ್ರಯತ್ನಕ್ಕೂ ನಮಗೆ ಸಿಕ್ಕಿರೋದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಪ್ರಯತ್ನಕ್ಕಿಂತ ಜಾಸ್ತಿನೇ ಸಿಕ್ಕಿದೆ. तो ಆಚಾರ್ಯ ಹೇಳ್ತಾ ಇದ್ದಾರೆ ಸಿಗೋದಂತೂ ತುಂಬ ಕಡಿಮೆ ಇದೆ. ಇವಾಗಿನ ಶತಮಾನ ನೋಡಿದ್ರೆ 50 ವರ್ಷದ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ತುಂಬ ಜಾಸ್ತಿ ಇದೆ. 50 ವರ್ಷ ಹಿಂದಕ್ಕೆ ಹೋಲಿಸಿದ್ರೆ ತುಂಬ ಜಾಸ್ತಿ ಇದೆ, ಅಸೀಮಿತ ಇದೆ. ಅಂತಹ ಸಮಯದಲ್ಲಿ ಇದ್ದಾಗಲೂ ಈ ವಚನಗಳನ್ನು ನೋಡಿದ್ರೆ ನಮಗೇನು ಗೊತ್ತಾಗುತ್ತೆ, ಬೋಲೆ ಯಾವುದು ಸಿಗುತ್ತೆ ಅದರಲ್ಲಿ ಸುಖ ಇಲ್ಲ, ಭೋಗಿಸುವಾಗಂತೂ ದುಃಖ ಇದೆ, ಅದನ್ನು ಸಂಪಾದಿಸುವಾಗಲೂ ದುಃಖ ಇದೆ, ಸಂಪಾದಿಸಿದ ಮೇಲೆ ಅದನ್ನು ಆ ಸುಖವನ್ನು ಹಿಡಿದಿಡೋ ದುಃಖ ಇದೆ. ದುಃಖನೇ ದುಃಖ ಇದೆ, ಇದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ ಹುಡುಕುವ ಪ್ರಯತ್ನ ಇದೆ ಗೃಹಸ್ಥ ಅವಸ್ಥೆಯಲ್ಲಿ ಇದನ್ನು ಬಿಡಬೇಕು ಅನ್ನೋ ಉಪದೇಶ ಇದೆ. ಸಂಕ್ಷಿಪ್ತವಾಗಿ ಈ ಶ್ಲೋಕದ ಸಾರ ಏನಾಯಿತು, ಕಿ ಗೃಹಸ್ಥನಿಗೆ ಮೊದಲು ಇರುವ ಬೇಕಾದಂತಹ ಗುಣ ಯಾವುದು, ಶ್ರಾವಕನಿಗೆ ಅಥವಾ ಶ್ರಾವಿಕೆಗೆ. ಇದು ಬಹಳ ಅದ್ಭುತ ಗ್ರಂಥ ಇದೆ, ಇಂಥ ಉಪದೇಶ ನಮಗೆಲ್ಲೂ ಸಿಗೋದಿಲ್ಲ. गृहस्थ श्रावक श्राविका में होने लायक सबसे उत्तम गुण ಯಾವುದು ಹೇಳ್ತಾರೆ, ಮೊದಲು ನೀನು ನಿನ್ನನ್ನು ಶ್ರಾವಕ ಅಥವಾ ಶ್ರಾವಿಕ ಅನ್ನೋದನ್ನ ಬಿಟ್ಬಿಡು, ये पहला गुण. अपने को श्रावक श्राविका मत मानो, दूसरा पुरुष स्त्री महिला मत मानो, दूसरा. ಎರಡನೇ ಉಪಾಯ ಏನು ಹೇಳ್ತಿದ್ದಾರೆ, ಈ ಗೃಹಸ್ಥ ಅವಸ್ಥೆಯಲ್ಲಿ ಸುಖ ಹುಡುಕೋದನ್ನು ಬಿಡು. ಶ್ರಾವಕನಿಗಿರೋ ಎರಡನೇ ಗುಣ ಇದು, ಉತ್ತಮ ಗುಣ. ವೃತ್ತ ಉಪವಾಸ ಎಲ್ಲ ಆಮೇಲೆ ಮೂಲ ಗುಣ ಇದೆ ಇದು. ಈ ಗುಣ ಇಲ್ಲಂದ್ರೆ ಎಲ್ಲ ಉಪವಾಸಗಳು ವ್ಯರ್ಥ ಇದೆ. पहले इस जीव को पता होना चाहिए कि इस मनुष्य भव में सुख नहीं है. ಸುಖ ಇದೆ ಅಂತ ತಿಳಿದು ಉಪವಾಸ ಮಾಡಿದ್ರೆ ಬೋಲೆ ವ್ಯರ್ಥ ಇದೆ. ಪಹಲೆ ನಿರ್ಣಯ ಕರೋ ಕಿ ಸುಖ ತೋ ಹೈ ನಹೀ. ನಾವು ಯಾವುದಾದ್ರೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಮೊದಲೇ ಡಿಸೈಡ್ ಮಾಡೋದು ಕಿ ಗೆಲ್ಲೋದಂತೂ ಇಲ್ಲ, ಜಿತ್ನಾ ತೋ ಹೈ ನಹೀ ಲೇಕಿನ್
ठीक है पार्टिसिपेट करते हैं, फिर हारना तो है ही, हारने के बाद दुख नहीं होगा. ಹಾಗೆ ಆಚಾರ್ಯ ಏನು ಹೇಳ್ತಿದ್ದಾರೆ, ಸುಖ ಹುಡುಕೋ ಉಪಾಯ ಅಂತೂ ಮಾಡಬೇಡ, ಯಾಕಂದ್ರೆ ಸುಖ ಇಲ್ಲ. ಆದರೆ ಮೂಲಭೂತ ದೇಹಾದಿಗಳ ಅವಶ್ಯಕತೆ ಏನಿದೆ ಅದಂತೂ ಪೂರ್ತಿ ಮಾಡಲೇಬೇಕು ನೀನು. ಗೃಹಸ್ಥನಾಗಿ ಅದನ್ನ ಪೂರ್ತಿ ಮಾಡು, ಆದರೆ ಸುಖ ಸಿಗತ್ತೆ ಅಂತ ತಿಳಿಬೇಡ. ಇದು ಶ್ರಾವಕ ಜೀವನ ಇದೆ. ಆಚಾರ್ಯರು ಶ್ರಾವಕನ ಗೃಹಸ್ಥ ಜೀವನದ ನಿಷೇಧ ಮಾಡ್ತಾ ಇಲ್ಲ. ಯಾವುದರ ನಿಷೇಧ ಮಾಡ್ತಾ ಇದ್ದಾರೆ? ಸುಖ ಹುಡುಕೋ ಪ್ರಯತ್ನ, ಸುಖ ಹುಡುಕೋ ಆಸೆಯ ನಿಷೇಧ ಮಾಡ್ತಾ ಇದ್ದಾರೆ. ಇದನ್ನ ಮಾಡಬೇಡ. ಇದನ್ನ ಮಾಡಲಿಲ್ಲ ಅಂದ್ರೆ ಸಹಜವಾಗಿಯೇ ಇವನ ಚಾರಿತ್ರ ಕೂಡ ಸುಧಾರಣೆ ಆಗುತ್ತೆ. ಸಹಜವಾಗಿಯೇ ಜೀವನದಲ್ಲಿ ವ್ರತ ಉಪವಾಸಗಳು ಬಂದ್ಬಿಡುತ್ತೆ. ಸಹಜವಾಗಿಯೇ ಇವನ ಅಭಿವೃದ್ಧಿ ಆಗುತ್ತೆ. ಯಾರು ಬೇಕಾಗಿಲ್ಲ ಇವನಿಗೆ ವ್ರತ ಉಪವಾಸ ಕೊಡಕ್ಕೆ. क्यों? क्योंकि पता है कि सुख है नहीं, है ना. देखो श्लोक 43ನೇ ಶ್ಲೋಕ. खातेभ्यास जलाशया जनिशिला प्रारब्ध निर्वाहिणा भूयो भेदि रसातलावधिततः कृच्छ्रात्सुतोच्छं किल क्षारं वायुदगात्तदप्युपहतम् क्षारं वायुदगात्तदप्युपहतम् पूतिकृमी श्रेणिभिः शुष्कं तच्च पिपासितोऽस्य सहसा कष्टं विधे चेष्टितम्. तो ವಿಧಿಯ ಯಾವ ಚೇಷ್ಟೆ ಇದೆ ಅದು ಕಷ್ಟ ಇದೆ. ಇನ್ನ 44ನೇ ಶ್ಲೋಕ ಇದೆ, 45ನೇ ಶ್ಲೋಕ. ಏನು ಹೇಳ್ತಾ ಇದ್ದಾರೆ ಕಿ ಯಾವ ಪ್ರಾಣಿ 44ನೇ ಶ್ಲೋಕದಲ್ಲಿ ಏನು ಹೇಳಿದ್ರು, ಈ ಸಂಪತ್ತಿಯನ್ನ ಅರ್ಜನೆ ಮಾಡೋದೇ ತುಂಬಾ ಕಷ್ಟ ಇದೆ, ಅಗಿತಾ ಇದ್ದಾನೆ ಅಂತ ಹೇಳ್ತಿದಾರಲ್ಲ. तो ಜೀವನ ಪೂರ್ತಿ ಅಗಿತಾ ಇರ್ತಾನೆ, ಅವಾಗೆಲ್ಲೋ ಒಂದು ಸ್ವಲ್ಪ ಪ್ರಾಪ್ತಿ ಆಗುತ್ತೆ, है ना. जीवन भर कष्ट करने के बाद थोड़ा बहुत सुख मिलता है, ठीक है ना. अब शिष्य पूछता है, जिसको बचपन से ही संपत्ति मिली हो उसका क्या, है ना. बॉर्न विथ सिल्वर स्पून और गोल्डन स्पून, तो उसका क्या. ಯಾವ ಜೀವ ಜನ್ಮದಿಂದನೇ ಏನು ಹೇಳ್ತಾರೆ ಕೋಟ್ಯಾಧಿಪತಿ ಮನೆಯಲ್ಲಿ ಜನ್ಮ ಪಡೆದಿದ್ದಾನೆ, ಇಲ್ಲ ಅವನಿಗಂತೂ ಸಹಜವಾಗಿ ಸಿಕ್ಕಿದೆಯಲ್ಲ, ಅವನಿಗಂತೂ ತುಂಬಾ ಸುಖ ಇದೆ ತಾನೆ, ಅವನಿಗಂತೂ ತುಂಬಾ ಸಂತೋಷ ಇದೆ ತಾನೆ. ಇದು ಶಿಷ್ಯನ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ತಾರೆ 45ನೇ ಶ್ಲೋಕ. ಶುದ್ಧೈರ್ಧನೈರ್ವಿವರ್ಧಂತೆ ಶುದ್ಧೈರ್ಧನೈರ್ವಿವರ್ಧಂತೆ ಸತಾಮಪಿ ನ ಸಂಪದಾ ನಹಿ ಸ್ವಚ್ಛಾಂಬುಭಿ ಪೂರ್ಣಾ ಕದಾಚಿದಪಿ ಸಿಂಧವಃ. ಹೇಳ್ತಾರೆ ಶುದ್ಧೈರ್ಧನೈ, ಶುದ್ಧ ಧನ, ಶುದ್ಧ ಧನ. ಶುದ್ಧ ಧನ ಅಂದ್ರೆ ಏನು? ಶುದ್ಧ ಧನ ಮನೆ ಯಾವ ಧನ ಸಂಪಾದನೆ ಮಾಡಲಿಕ್ಕೆ ಹಿಂಸೆ ಆಗಿಲ್ಲ,
ಯಾವ ಧನ ಸಂಪಾದನೆ ಮಾಡಲಿಕ್ಕೆ पाप ಮಾಡಿಲ್ಲ, उसको बोलते हैं शुद्ध धन। देखो कितना सुंदर शब्द है आचार्य का, शुद्ध धन, शुद्ध संपत्ति। तो शुद्ध संपत्ति माने ಯಾವ ಸಂಪತ್ತಿ ಅರ್ಜನೆ ಮಾಡಲಿಕ್ಕೆ ಹಿಂಸೆ ಆಗಿಲ್ಲ, ಪಾಪ ಮಾಡಿಲ್ಲ। सम्राट खारवेल जैसी संपत्ति। तो शुद्ध धन, शुद्ध धनैः विवर्धन्ते अपि ಸಂಪದಃ, ಸಂಪತ್ತಿಗಳು ಸತಾಂ, ಎಂತಹ ಸತಾಂ ಅಂದರೆ ಇದ್ರೆ, ಎಂತಹ ಸಂಪತ್ತಿಗಳು ಶುದ್ಧ ಧನೈ, ಶುದ್ಧ ಧನ ಇದ್ರೆ ಅದರಿಂದ ಏನಾಗುತ್ತೆ, ವಿವರ್ಧಂತೆ, ಸಂಪತ್ತಿಗಳು ಹೆಚ್ಚಾಗುತ್ತೆ। ಕದಾಚಿದಪಿ, ಕೆಲವೊಮ್ಮೆ, ನದಿ ಸಿಂಧವಃ, ಸಿಂಧು ಅಂದರೆ ನದಿ, ನದಿಗಳೇನು ಮಾಡುತ್ತೆ, ಸ್ವಚ್ಛ ಅಂಬುಬಿಹಿ, ಸ್ವಚ್ಛ ಅಂಬು ಅಂದರೆ ನೀರು, ಸ್ವಚ್ಛ ನೀರಿನಿಂದ ಪೂರ್ಣಾಹ, ಪೂರ್ಣ ನಹಿ, ಪೂರ್ಣ ಆಗೋದಿಲ್ಲ। ನದಿಗಳು ಹರಿಯುತ್ತಲ್ಲ, ದೊಡ್ಡ ದೊಡ್ಡ ನದಿಗಳು, तो ದೊಡ್ಡ ದೊಡ್ಡ ನದಿಗಳಲ್ಲೆಲ್ಲ ಸ್ವಚ್ಛವಾದ ನೀರು ಇರುತ್ತೇನೋ, ಎಲ್ಲ ಮೋಡದಿಂದ ನೇರವಾಗಿ ಬಂದಿರೋ ನೀರು ಇರುತ್ತೇನೋ? ನದಿ ಪೂರ್ತಿ ತುಂಬಿ ಹೆಂಗೆ ಹರಿಯುತ್ತೆ, ಹಳ್ಳ ಕೊಳ್ಳ ಎಲ್ಲ ಏನೇನು ಊರುಗಳಲ್ಲಿ ಏನೇನು ಗಲೀಜಿದೆ, ಹಳ್ಳ ಕೊಳ್ಳದಿಂದ ಎಲ್ಲ ಹರ್ಕೊಂಡು ಹೋಗಿ ನದಿಗೆ ಬಂದ್ಬಿಡುತ್ತೆ। ಆವಾಗ ನದಿ ತುಂಬಿ ಉಕ್ಕಿ ಹರಿಯುತ್ತೆ। ತುಂಬಿ ಈ ನದಿಯೇನು ತುಂಬಿ ಉಕ್ಕಿ ಹರಿತಾ ಇರೋದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಸ್ವಚ್ಛವಾದ ನೀರೇನಲ್ಲ। ಆಚಾರ್ಯ ಏನು ಹೇಳ್ತಿದ್ದಾರೆ, ಇದೇನು ಇಷ್ಟು ಉಕ್ಕಿ ಉಕ್ಕಿ ನದಿ ಹರಿತಾ ಇರೋದು ನಿಂಗೆ ಕಾಣಿಸ್ತಾ ಇದೆ ಸುಂದರವಾಗಿ, ಈ ಸುಂದರವಾದ ಜಲಪಾತದ ಹಿಂದೆ ಏನಿದೆ ನೋಡಿದ್ರೆ, ನೂರಾರು ಹಳ್ಳಿಗಳಿಂದ ಏನೇನು ಗಲೀಜಿದೆ ಎಲ್ಲ ಗಲೀಜು ಹಳ್ಳ ಕೊಳ್ಳದಿಂದ ಹರ್ಕೊಂಬಂದ್ಬಿಟ್ಟಿದೆ। ಅದೆಲ್ಲ ಗಲೀಜು ಹರ್ಕೊಂಬಂದು ನದಿ ಉಕ್ಕಿ ಹರಿತಾ ಇದೆ। ಆದರೆ ಕಣ್ಣಿಗೇನು ಕಾಣಿಸ್ತಾ ಇದೆ, ಗಗನ ಚುಕ್ಕಿ ಬರಚುಕ್ಕಿ ಕಾಣಿಸ್ತಾ ಇದೆ। ಅದರ ಹಿಂದೆ ಏನಿದೆ ಬೋಲೆ, ಅದರ ಹಿಂದೆ ನೂರಾರು ಊರುಗಳ ಗಲೀಜೆಲ್ಲ ಇದೆ, ಹರ್ಕೊಂಬಂದ್ಬಿಟ್ಟಿದೆ। ಬೋಲೆ ಯಾರು ನಿರೀಕ್ಷೆ ಕೂಡ ಮಾಡೋಕ್ಕಾಗೋದಿಲ್ಲ, ಯಾರು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ ಕಿ ಈ ನದಿಯಲ್ಲಿ ಇಷ್ಟು ಗಲೀಜಿದೆ ಅಂತ, ಎಲ್ಲ ಹರ್ಕೊಂಬಂದ್ಬಿಟ್ಟಿದೆ। ತುಂಬ ಜೋರಾಗಿ ಮಳೆ ಬಂದ್ಬಿಟ್ರೆ ಊರುಗಳು ಕ್ಲೀನಾಗಿಬಿಡುತ್ತೆ, ಯಾರೇನ ತೋ ಏನಾಗಿದೆ, ಎಲ್ಲ ನೀರು ನದಿಗೆ ಹರ್ಕೊಂಬಂದ್ಬಿಟ್ಟಿದೆ। ಆದರೆ ಅದ್ಯಾವುದರ ಅರಿವಿಲ್ಲದೆ ಇರುವಂತಹ ಮುಗ್ಧ ವ್ಯಕ್ತಿಗೆ ಹಿಂಗೆ ಕಾಣಿಸ್ತಾ ಇದೆ, ಈ ಜಲಪಾತ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ। ಹಾಗೆ ಬೋಲೆ ಯಾರ ಜೀವನದಲ್ಲಿ ಸಂಪತ್ತಿ ಉಕ್ಕಿ ಉಕ್ಕಿ ಹರಿತಾ ಇರುವಂಗೆ ಕಾಣಿಸುತ್ತೆ, वो संपत्ति के पीछे क्या है ये तो हम देखते नहीं है ना। तो ಆಚಾರ್ಯ ಹೇಳ್ತಾ ಇದ್ದಾರೆ, ಇದೇನು ತುಂಬಾ ಸಂಪತ್ತಿ ಹರಿತಾ ಇರೋದು ಕಾಣಿಸ್ತಾ ಇದೆ, ಅದ್ರ ಹಿಂದೆ ತುಂಬಾ ಹಿಂಸೆ, ತುಂಬಾ ಪಾಪ ಇದೆ, ತುಂಬಾ ಅಶುದ್ಧಿ ಇದೆ। ಅಶುದ್ಧಿ ಮನೆ ಪಾಪ, ಹಿಂಸಾ। ಹಿಂಸೆ ಇಲ್ಲದೆ ಸಂಪತ್ತಿಯನ್ನ ಸಂಪಾದನೆ ಮಾಡ್ಲಿಕ್ಕಾಗುತ್ತೇನೋ ಬೋಲು? हिंसा किए बिना संपत्ति आ सकती है? पाप किए बिना संपत्ति आ सकती है? बोले ऐसा तो नहीं हो सकता, संपत्ति चाहिए तो पाप करना पड़ेगा, संपत्ति चाहिए तो हिंसा करनी पड़ेगी। ಹಿಂಸೆ ಪಾಪ ಇದಾವುದು ಇಲ್ಲದೆ ಸಂಪತ್ತಿ ಬರೋದಿಲ್ಲ। ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ದೃಷ್ಟಿ ಸರಿ ಇಲ್ಲ, ನಿನಗೆ ಇದನ್ನು ಸಂಪತ್ತಿ ಉಕ್ಕಿ ಹರಿತಾ ಇರೋದು ಸುಂದರವಾಗಿ ಕಾಣಿಸ್ತಾ ಇದೆ, ಈ ಕಾಣಿಸುತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ದೊಡ್ಡ ದೊಡ್ಡ ಗಾಡಿ ಕಾಣಿಸ್ತಾ ಇದೆ, ದೊಡ್ಡ ದೊಡ್ಡ ಬಂಗ್ಲೋ ಕಾಣಿಸ್ತಾ ಇದೆ, ಏನೇನು ಕಾಣಿಸ್ತಾ ಇದೆ। ಆಚಾರ್ಯ ಹೇಳ್ತಾ ಇದ್ದಾರೆ, ನಿನಗಿದಷ್ಟೇ ಸುಂದರವಾಗಿ ಕಾಣಿಸ್ತಾ ಇದೆ, ಆದರೆ ಇದರ ಹಿಂದೆ ಇರುವಂತಹ ವಿಕೃತಿ ಕಾಣಿಸ್ತಾ ಇಲ್ಲ ನಿನಗೆ, ಇದ್ರ ಹಿಂದೆ ಇರುವ ಪಾಪ ಕಾಣಿಸ್ತಾ ಇಲ್ಲ, ಇದ್ರ ಹಿಂದೆ ಇರೋ ಹಿಂಸೆ ಕಾಣಿಸ್ತಾ ಇಲ್ಲ।
ಎಷ್ಟು ಜೀವಿಗಳಿಗೆ ಇದರಿಂದ ತೊಂದರೆ ಆಗಿದೆ ಅನ್ನೋದು ಕಾಣಿಸ್ತಾ ಇಲ್ಲ. ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಜೀವಿಗಳಿಗೆ ತೊಂದರೆ ಕೊಡ್ತಾನೆ ಅನ್ನೋದು ಗೊತ್ತಿದೆ ನಾವೆಲ್ಲರೂ. कितने जीवों की हत्या करते हैं पता है हमको. ಏಕೇಂದ್ರಿ ದ್ವಿಂದ್ರಿ ತೋ ಛೋಡೋ, ಅದಂತೂ ಲೆಕ್ಕಕ್ಕೆ ಇಲ್ಲ ನಮಗೆ. ಎಷ್ಟು ಪಂಚೇಂದ್ರಿಯ ಜೀವಿಗಳಿಗೆ ಹತ್ಯೆ ಆಗುತ್ತೆ ಯಾವಾಗ ನಾವು ಸಂಪತ್ತಿ ಅರ್ಜನೆ ಮಾಡ್ತೀವಿ. ಅದಕ್ಕೆ ಶ್ರಾವಕನೇ ಹೇಳ್ತಾರೆ ಪರಿಮಾಣ परिग्रह का परिमाण करो. क्यों? तुम परिमाण नहीं करोगे तो कितने जीवों की हत्या होगी पता नहीं. भाई सामान्य अर्थशास्त्र ಏನು ಹೇಳುತ್ತೆ ನಮಗೆ कि ಸಮಾನವಾದ ಸಂಪತ್ತಿ ಇರಬೇಕು. ಅವಾಗಲೇ ತಾನೇ ಸಮಾಜದಲ್ಲಿ ಸಮುದಾಯದಲ್ಲಿ ಬಾಂಧವ್ಯ ಇತ್ಯಾದಿಗಳು ಬೆಳೆಯುತ್ತೆ. ಇಲ್ಲಂತೂ ಹೇಳ್ತಾ ಇದ್ದಾರೆ ಇದೇನು ಅಧಿಕವಾದ ಸಂಪತ್ತಿ ಕಾಣಿಸ್ತಾ ಇದೆ, ಇದೇನು ಸುಂದರ ಇಲ್ಲ, ಇದರ ಹಿಂದೆ ತುಂಬಾ ಹಿಂಸೆ ತುಂಬಾ ಪಾಪ ಇದೆ. ಅದನ್ನ ನೋಡಕ್ಕೆ ಯಾರಿಗೆ ಬರುತ್ತೆ ಅವನಿಗೇನೂ ಸುಂದರವಾಗಿ ಕಾಣಿಸೋದಿಲ್ಲ. ಯಾರಿಗದನ್ನ ನೋಡಕ್ ಬರ್ತಾ ಇಲ್ಲ, ಯಾರಿಗದ್ರ ಅರಿವಿಲ್ಲ, ಜಿಸ್ಕೋ ಇಸ್ಕಿ ದೃಷ್ಟಿ नहीं है उसको बहुत सुंदर सुंदर दिख रहा है. ये जो तुम्हें सुंदर आकर्षक दिखता है इसके पीछे बहुत हिंसा, बहुत क्रूरता, बहुत पाप छुपा हुआ है. क्या करे बोलो. ಯಾರಿಗಾದ್ರೂ ಇದರಲ್ಲಿ ಸಂದೇಹ ಇದೆ कि ಯಾವ ಸಂಪತ್ತಿಯ ಅರ್ಜನೆ ಮಾಡ್ತೀವಿ ನಾವು ಅದರ ಹಿಂದೆ ತುಂಬಾ ಕ್ರೂರತೆ ಇದೆ, ಇದೆಯೋ ಇಲ್ವೋ? ನಾವು ಅರ್ಜನೆ ಮಾಡುವಂತಹ ಒಂದೊಂದು ಪರಮಾಣುವಿನ ಹಿಂದೆ ಬಹಳಷ್ಟು ಕ್ರೂರತೆ ಇದೆ. ಉಪಾಯ ಏನಿದೆ? ಉಪಾಯ ಇದೆ, ಅಗತ್ಯ ಎಷ್ಟಿದೆ ಅಷ್ಟು ಉಪಾಯ ಮಾಡು, ಅರ್ಜನೆ ಮಾಡು. ಅಗತ್ಯ ಮೀರಿ ಅರ್ಜನೆ ಮಾಡಿದ್ಮೇಲೆ ಈ ವ್ಯಕ್ತಿಗೆ ಗೊತ್ತೇ ಇಲ್ಲ ಅದನ್ನು ಮಾಡೋದೇನು ಅಂತ. ಇನ್ನು ಗೊತ್ತಿದೆ, ಯಾರಿಗೆ ಗೊತ್ತಿದೆ? ನಮ್ಮ ಅವಶ್ಯಕತೆ ಮೀರಿದ ಮೇಲೆ ಸಂಪತ್ತಿಯನ್ನು ಏನು ಮಾಡಬೇಕು ಅಂತ ಎಷ್ಟು ಜನರಿಗೆ ಗೊತ್ತಿದೆ? विचार तो करो. समझ में आ रहा है ना? एंजॉय करेंगे तो वो उसको क्या नाम दिया यहाँ पर? एंजॉयमेंट के ಹೆಸರಿಟ್ರು कि दुर्गंध. ये दुर्गंध है. नहीं देखा एंजॉयमेंट जब चलता है तो आंख खोलकर देखो जब एंजॉयमेंट चलता है, एंजॉय चल रहा है कि दुर्गंध उठ रही है? क्या हो रहा है? ಯಾವಾಗ ಎಂಜಾಯ್ಮೆಂಟ್ ನಡೀತಾ ಇರುತ್ತೆ ಆವಾಗ ನಿಜವಾಗ್ಲೂ ಆನಂದ ಆಗ್ತಾ ಇರುತ್ತೋ ಅಥವಾ ದುರ್ಗಂಧ ಹೊರಗೆ ಬರ್ತಾ ಇರುತ್ತೋ? ಪಾಪ ಬಂದ ಅಂತೂ ಆಗುತ್ತೆ. ಅದು ಆಮೇಲೆ ಯಾವಾಗ ನಾವು ಭೋಗಿಸ್ತಾ ಇರ್ತೀವಿ ಆವಾಗ ನಿಜವಾಗ್ಲೂ ಆನಂದ ಆಗ್ತಾ ಇದೆಯೋ ಅಥವಾ ದುಃಖ ತುಂಬಾ ಇದೆ ಅಂತ ಅದ್ರೊಳಗಡೆ ಜಂಪ್ ಮಾಡಿಬಿಟ್ಟಿದೆವು? ವಾಸ್ತವಿಕತೆ ಕ್ಯಾ ಹೈ ಬೋಲು? ಸಂಸಾರದಲ್ಲಿ ದುಃಖ ಜಾಸ್ತಿ ಇದೆ ಅಂತ ಬೇರೆ ಬೇರೆ ರೀತಿಯಾದ ಭೋಗಗಳನ್ನು ಮಾಡ್ತಾ ಇದ್ದೀವೋ ಅಥವಾ ಭೋಗದಲ್ಲೇ ನಿಜವಾಗ್ಲೂ ಆನಂದ ಬರ್ತಾ ಇದೆಯೋ? ಭೋಗದಲ್ಲಿ ನಿಜವಾಗ್ಲೂ ಆನಂದ ಬರ್ತಾ ಇದ್ರೆ ಭೋಗನೆ ಮಾಡ್ತಾ ಇರು, ಕ್ಯಾ ದಿಕ್ಕತ್ ಹೈ? ಆನಂದ ಆ ರहा है ना? ನಾವು ಸ್ವಾಧ್ಯಾಯ ಮಾಡ್ತಾ ಇರೋದು ಆನಂದಕ್ಕೋಸ್ಕರನೇ. ನಿಂಗೆ ಸ್ವಾಧ್ಯಾಯ ಮಾಡ್ದೇನೆ ಆನಂದ ಬರ್ತಾ ಇದ್ರೆ ಅದನ್ನೇ ಮಾಡು, कोई समस्या नहीं है. ಏನು ಸಮಸ್ಯೆ ಇದೆ? कोई समस्या नहीं है. यदि स्वाध्याय धर्म के बिना ही सतत सुख मिलता हो तुम्हें तो भोगो, बिल्कुल मत आओ कहीं पर. कितने लोग तैयार है? सोने में आनंद है तो सोते रहो, खाने में आनंद है तो खाते रहो, क्या घूमने में आनंद है तो घूमते रहो. समझ आ रहा है ना? क्यों नहीं करते? करो. कुछ आवश्यकता नहीं है धर्म की करने की. जब आनंद ही आनंद है जीवन में तो क्यों करना धर्म? ಅರ್ಥ ಆಗ್ತಿದೆಯಲ್ಲ? ನಾವೇನ್ ಮಾಡ್ತೀವಿ, ऊपर ಎಂಜಾಯ್ಮೆಂಟು ನೋಡ್ತೀವಿ ಅಂದ್ರೆ ಪೂರ್ತಿ ನೋಡೋದಿಲ್ಲ, ಸ್ವಲ್ಪ ಸ್ವಲ್ಪ. मीठा खाओ तो थोड़ा खाओ. क्यों?
तो कल फिर खाना है। आज ही पूरा खा लेंगे तो 1 साल खा नहीं पाएंगे फिर। समझ में आ रहा है? ಸ್ವಲ್ಪ ತಿನ್ನುವುದು. ಯಾಕೆ? ಜಾಸ್ತಿ ತಿಂದ್ರೆ ದುಃಖ ಇದೆ ಅಂತ ಗೊತ್ತಾಗ್ಬಿಡುತ್ತೆ. तो थोड़ा खाओ, बदल बदल कर खाओ. मीठा खाओ तो थोड़ा नमकीन लाओ. टीवी ನೋಡೋದು ಸುಖ ಇದೆ ತಾನೆ, तो देखते रहो. नहीं थोड़ा थोड़ा चैनल बदल लेते हैं. क्यों चैनल क्यों बदलते हो? देखते रहो ना, आनंद ही आनंद है, देखते रहो. नहीं फिर बोर हो जाएंगे, फिर दुख है पता चल जाएगा. तो नहीं, ऐसा नहीं करना. अच्छा, ಅಡುಗೆ ಮಾಡೋದ್ರಲ್ಲಿ ಆನಂದ ಇದೆ तो बनाते रहो ना. नहीं. तो ನಾವೇನು ಮಾಡ್ತಾ ಇದ್ದೀವಿ? ಪ್ರತಿ ಹೆಜ್ಜೆಗೂ ಕಲ್ಲುಗಳು ಕಾಣಿಸ್ತಾ ಇದೆ, ಆದರೆ ಅದನ್ನ ಕೌಂಟ್ ಮಾಡೋದಿಲ್ಲ. ಅದು ಕಣ್ಣಿಗೆ ಕಾಣಿಸ್ತಾ ಇದ್ದಂತೆ ಕಣ್ಣು ಮುಚ್ಚಿಬಿಟ್ಟು ಈ ಕಡೆಗೆ ಹೋಗ್ಬಿಡೋದು. तो ಏನಾಗುತ್ತೆ? ಹೊಸದು ಕಾಣಿಸುತ್ತೆ, तो ಅಲ್ಲಿ ಅಗಿಯೋದು, ಅಲ್ಲಿ ಕಲ್ಲು ಕಾಣಿಸ್ತಾ ಇದ್ದಂತೆ ಅದನ್ನು ಮುಚ್ಚಾಕೋದು ಬೇರೆ ಕಡೆಗೆ. ಅರ್ಥ ಆಗ್ತಿದೆ ಏನು ಮಾಡ್ತಾ ಇದೀವಿ ನಾವು? ಇದಕ್ಕಂತಾರೆ ಸುಖ ಹುಡುಕೋ ಪ್ರಯತ್ನ. तो ಶ್ರಾವಕನಿಗಿರಬೇಕಾದ ಮೊದಲನೆಯ ಉತ್ತಮ ಗುಣಗಳಿದೆ ಇದು. कि गृहस्थ अवस्था में सुख ढूंढना बंद करो. जिस दिन जिस समय सुख ढूंढना बंद करोगे उसी समय सुखी हो जाओगे. ऐसा ಯಾವ ಕ್ಷಣಕ್ಕೆ ನಾವು ಸುಖ ಹುಡುಕೋದನ್ನ ಬಿಟ್ಟು ಬಿಡ್ತೀವಿ, ಅದೇ ಕ್ಷಣಕ್ಕೆ ನಾವು ಸುಖಿಯಾಗ್ಬಿಡ್ತೀವಿ. ಸುಖ ನಮ್ಮಿಂದ ದೂರ ಇಲ್ಲ. कि ಜೀವ ಸ್ವಯಂ ಸುಖ ಸ್ವರೂಪಿ ಇದ್ದಾನೆ, ಸುಖ ಹುಡುಕೋದಿಲ್ಲ ಅವನಿಗೆ. ಸುಖ ಹುಡುಕಕ್ಕೆ ಹೋದ್ರೆ ದುಃಖ ಇದೆ, ಅವನೇ ಸುಖಿ ಇದ್ದಾನೆ, ಸುಖ ಸ್ವರೂಪಿ ಇದ್ದಾನೆ. तो ಯಾವಾಗ ಸುಖ ಹುಡುಕೋ ಉಪಾಯ ಬಂದಾಗುತ್ತೆ ಅವನು ಸುಖಿನೇ ಇದ್ದಾನೆ. ಖತಮ್ ಬಾತ್. ಆತ್ಮನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ, ಅವನೇ ಆತ್ಮ ಇದ್ದಾನಲ್ಲ. ಪ್ರಾಪ್ತಿ ಯಾರನ್ನು ಮಾಡ್ಕೊಳ್ಳೋದಿದೆ? ಕಿಸ್ಕೋ ಪ್ರಾಪ್ತ ಕರ್ನಾ ಹೈ? ಆತ್ಮಸ್ಥ ಹೋನಾ ಹೈ. ಆತ್ಮನ ಜ್ಞಾನ ಆಗೋದಿಲ್ಲ, ಆತ್ಮಸ್ಥನಾಗ್ತೀವಿ, ನಾವೇ ಆತ್ಮ ಆಗ್ಬಿಡ್ತೀವಿ. ಐಸಾ. तो ಅದಕ್ಕೇನು ಹೇಳ್ತಿದ್ದಾರೆ? ಶುದ್ಧ ಧನೈರ್ ವಿವರ್ಧಂತೆ. ಯಾವ ನ್ಯಾಯದಿಂದ ತುಂಬ ಪ್ರಾಮಾಣಿಕವಾಗಿ ಯಾವ ಅರ್ಜನೆ ಮಾಡ್ತೀವಿ ಅದಕ್ಕೆ ಶುದ್ಧ ಧನ ಅಂತ ಕರಿತೀವಿ. ಶುದ್ಧ ಧನ ಎಷ್ಟು ಜನರ ಹತ್ರ ಇದೆ ಈಗ? ಶುದ್ಧ ಧನ ಕहाँ है? ವಿಚಾರ तो करो. ಸ್ವಲ್ಪ ದಿನದ ಹಿಂದೆ ಯಾರೋ ಕೇಳ್ತಾ ಇದ್ರಲ್ಲ, ಶುದ್ಧ ಧನ ಅಂತೂ ಅಸಂಭವ ಇದೆ. ನಮಗೇನನ್ಸುತ್ತೆ? शुद्ध धन तो असंभव है, ऐसा लगता है हमको. क्यों असंभव लगता है? क्योंकि ಅವಶ್ಯಕತೆಗಳನ್ನು ಮೀರಿ ಸಂಪತ್ತಿ ಬೇಕಾಗಿದೆ ನಮಗೆ. तो आवश्यकताओं से भी हटकर संपत्ति चाहिए तो हिंसा, असत्य, अन्याय, ಕ್ರೂರತಾ, ಪಾಪ ಎಲ್ಲ ಮಾಡಬೇಕಾಗುತ್ತೆ. ಬೇರೆ ಗತಿ ಇಲ್ಲ ಇವನಿಗೆ. ಆದರೆ ಅವಶ್ಯಕತೆಗೋಸ್ಕರ ಬೇಕಾಗಿದ್ದರೆ ಶುದ್ಧ ಧನ ಸಂಭವ है, बिल्कुल संभव है. क्यों संभव नहीं है? ನಮಗೆಲ್ಲರಿಗೂ ಗೊತ್ತಿದೆ ಸಂಭವ तो है, लेकिन उतना संभव नहीं है जितना चाहिए. ಎಷ್ಟು ಬೇಕಾಗಿದೆ ಅಷ್ಟು ಸಾಧ್ಯ ಇಲ್ಲ, ಸಾಧ್ಯ ಇದೆ. तो ಆಚಾರ್ಯ ಎರಡು ಕಡೆಗೆ ಹೇಳ್ತಾರೆ, ಯಾವುದು ಜನ್ಮಜಾತವಾಗಿ ಸಿಕ್ಕಿದೆ ಅದರಿಂದೇನೂ ಸುಖ ಆಗೋದಿಲ್ಲ. ಯಾಕೆ? ಬೋಲೆ ಹಿಂಸೆ, ಅಸತ್ಯ, ಪಾಪ ಎಲ್ಲವೂ ಅದರ ಜೊತೆಗಿದೆ. ಅದರ ಪಾಸ್ಟ್ ಟೆನ್ಸ್, ಅದರ ಭೂತಕಾಲ ಹಿಂಗಿದೆ. तो ನದಿ ನೀರನ್ನ ನೇರವಾಗಿ ಕುಡಿಯೋ ಹಾಗಿಲ್ಲ. समझ में आ रहा है ना? तो रोग हो जाएगा. ऐसे ही जन्मजात जो संपत्ति मिली है उसको सीधे भोगने चले जाओगे तो नष्ट हो जाओगे, रोग हो जाएगा. बिल्कुल विकृति दिखती है ना समाज में. ಯಾವ
ವ್ಯಕ್ತಿಗೆ ಜನ್ಮಜಾತನೇ ಸಂಪತ್ತಿ ಸಿಕ್ಕಿದೆ ಮತ್ತು ಪ್ರಯತ್ನ ಇಲ್ಲದೆ ಅದನ್ನು ಭೋಗಿಸಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಕ್ಯಾವತ್ತೆ ಗೊತ್ತಿದೆ ಎಲ್ಲರಿಗೂ ಏನಾಗುತ್ತೆ ಅಂತ. ಸಮಯ ಉಸ್ಕೋ ರೋಗ ಹೋನಾ ತಯ ಹೈ, ನಿಶ್ಚಿತವಾಗಿ ಆ ವ್ಯಕ್ತಿಗೆ ರೋಗ ಆಗೋದಿದೆ. तो कमाना आवश्यक है, पुरुषार्थ करके कमाना आवश्यक है. ಪುರುಷಾರ್ಥ ಮಾಡದೆ ಸಂಪಾದನೆ ಮಾಡದೆ ಯಾವ ಈ ಮನುಷ್ಯ ಭಾವದ ಭೋಗ ಇದೆ ಅದಂತೂ ಇನ್ನೂ ದೊಡ್ಡ ರೋಗ ಇದೆ. पुरुषार्थ तो आवश्यक लेकिन प्रामाणिक शुद्ध धन. तो शुद्ध धनದಿಂದ ಏನಾಗುತ್ತೆ? ವಿವರ್ಧಂತೆ, ವೃದ್ಧಿ ಆಗುತ್ತೆ. ಆದರೆ ಶುದ್ಧ ಧನದಿಂದ ಅವಶ್ಯಕತೆಗಳ ಪೂರ್ತಿ ಮಾತ್ರ ಆಗುತ್ತೆ, एक्स्ट्रा सिगोदिಲ್ಲ. ऐसा जीवन है. श्लोक पढ़े. शुद्धैर्धनैर्विवर्धन्ते सतामपि न संपदः नहि स्वच्छाम्बुभिः पूर्णा ಕದಾಚಿದಪಿ ಸಿಂಧವಃ. ಈ ರೀತಿಯಾಗಿ ಯಾವ ಶುದ್ಧ ಧನ ಇದೆ ಅದು ಶ್ರಾವಕ ಜೀವನದಲ್ಲಿದ್ದರೆ ಖಂಡಿತವಾಗಿಯೂ ವಿಕೃತಿಯಿಂದ ದೂರ ಸಹಜವಾದಂತಹ ಜೀವನ ಇರುತ್ತೆ. ಆ ಜೀವನದಲ್ಲಿ ಸುಖವೂ ಕೂಡ ನಿಲ್ಲಿಸುತ್ತೆ.